Hello friends, welcome to Kanamadi IAS and KS ಯೂಟ್ಯೂಬ್ ಚಾನಲ್. ಐ ಹೋಪ್ ಈಗ ಮಾಡ್ತಾ ಇರುವಂಥ ಎಲ್ಲ ಪ್ರಬಂಧಗಳನ್ನು ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಈ ಯು ಪಿ ಎಸ್ ಸಿ ಪ್ರಬಂಧಗಳನ್ನ ಏನು ಮಾಡ್ತಿದ್ದೀನೋ ಆಲ್ಮೋಸ್ಟ್ ಎಲ್ಲ ಪ್ರಬಂಧಗಳನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಇದೆ ನನಗೆ. ಸೊ ಆಲ್ರೆಡಿ 2-3 ಪ್ರಬಂಧಗಳನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ್, ಅವುಗಳನ್ನು ನೋಡೋದನ್ನು ಮರಿಬೇಡಿ. ಸೊ ಸ್ವಲ್ಪ ಒಂದೇ ದಿನದಲ್ಲಿ 1-2 ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಶೋರ್ ಲೈಕ್ ನಿಮ್ಮದು ಸಿಕ್ಕಾಪಟ್ಟೆ ಟೈಮ್ ಕೂಡ ಹೋಗ್ತಿರ್ಬೋದು, ಯಾಕಂದರೆ ಅವು 10-15 ನಿಮಿಷದ ವಿಡಿಯೋ ಇರೋದಿಲ್ಲ. ಸೊ ಜಾಸ್ತಿ ಟೈಮಿನ ವಿಡಿಯೋ ಇರೋದ್ರಿಂದ ಸಮಯ ಹೋಗ್ಬೋದು, ಬಟ್ ದೇ ವಿಲ್ ಹೆಲ್ಪ್ ಯು. ಓಕೆ, ಸೊ ದ್ಯಾಟ್ ಈಸ್ ಫಾರ್ ಶ್ಯೂರ್. ಆಮೇಲೆ ಯಾರ್ಯಾರು ಪುಸ್ತಕವನ್ನು ಇನ್ನೂ ತೊಗೊಂಡಿಲ್ಲ ತೊಗೊಳ್ರಿ. ಐ ಹೋಪ್ ಪುಸ್ತಕ ತೊಗೊಂಡವರೆಲ್ಲರೂ ಎಂಜಾಯ್ ಮಾಡ್ತಿದ್ದೀರ ಅಂತ. ಸೋ ಮೆನಿ ಪೀಪಲ್ ನನಗೆ ಮೆಸೇಜ್ ಕಳಿಸಿದ್ರ ಪುಸ್ತಕದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ ಒಂದು ಕೃತಜ್ಞತಾ ಭಾವವನ್ನು ಯಾವತ್ತೂ ಕೂಡ ಇಟ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್. 7892086178 ಈ ಒಂದು ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡಿ ನಿಮ್ಮ ಪುಸ್ತಕವನ್ನು ಆರ್ಡರ್ ಮಾಡ್ಬೋದು. ಮನೆ ಬಾಗಿಲಿಗೆ ನಿಮ್ಮ ಪುಸ್ತಕವನ್ನು ಕಳಿಸಲಾಗುತ್ತೆ. 50 ಪ್ರಬಂಧಗಳ ಪುಸ್ತಕ ಇದೆ ಫ್ರೆಂಡ್ಸ್. ಆಮೇಲೆ ಯಾರ್ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ, ಬೆಂಗಳೂರಿನ ವಿಜಯನಗರದಲ್ಲಿ ಒಂದು ಅರವಿಂದ್ ಇಂಡಿಯಾ, ಓಕೆ, ಸೊ ಅರವಿಂದ್ ಇಂಡಿಯಾ ಪುಸ್ತಕಾಲಯದಲ್ಲಿ ನಿಮಗೆ ಈ ಒಂದು ಪ್ರಬಂಧ ಪುಸ್ತಕ ದೊರೀತಾ ಇದೆ. ಆಮೇಲೆ ಈ ಒಂದು RS ವರ್ಡ್ ಪುಸ್ತಕ ಅಂಗಡಿ ಅಂತ ಏನಿದೆ, RS ವರ್ಡ್ ಪುಸ್ತಕ ಅಂಗಡಿಯಲ್ಲೂ ಕೂಡ ನಿಮಗೆ ಈ ಪುಸ್ತಕ ದೊರೀತಾ ಇದೆ ಫ್ರೆಂಡ್ಸ್. ಸೊ ಯಾರ್ಯಾರೆಲ್ಲ ಬೆಂಗಳೂರಲ್ಲಿದ್ದೀರಿ, ಅರವಿಂದ್ ಇಂಡಿಯಾ ಅಥವಾ ಈ ಒಂದು ಪುಸ್ತಕಾಲಯಕ್ಕೆ ನೀವು ಹೋಗಿ ಭೇಟಿ ನೀಡಿ ಪುಸ್ತಕವನ್ನು ಕೊಂಡ್ಕೋಬೋದು ಫ್ರೆಂಡ್ಸ್. ಓಕೆ, ಆಮೇಲೆ ಯಾರು ನಾರ್ತ್ ಕರ್ನಾಟಕದವ್ರು ಇದ್ದೀರಿ, ನೀವು ನನಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಡ್ರಿ. ಆದಷ್ಟು ಬೇಗ ನಿಮಗೆ ಪುಸ್ತಕವನ್ನು ತಲುಪಿಸ್ಲಿಕ್ಕೆ ಪೋಸ್ಟ್ ಮುಖಾಂತರ ನಾವು ಪ್ರಯತ್ನ ಮಾಡ್ತೀವಿ ಫ್ರೆಂಡ್ಸ್. 50 ಪ್ರಬಂಧಗಳು ಹಾಟ್ ಟಾಪಿಕ್ ಇದಾವೆ. ಯಾರ್ಯಾರು ತೊಗೊಂಡಿರೋ ಪುಸ್ತಕವನ್ನು ತೊಗೊಂಡಿದ್ರೋ ಅದನ್ನು ಆರಾಮಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಟಾಪಿಕ್ಸ್ಗಳನ್ನು ನೀವು ಕವರ್ ಮಾಡಿದ್ದೇ ಆದಲ್ಲಿ ತುಂಬ ಸರಳ ಭಾಷೆಯಲ್ಲಿ ಪುಸ್ತಕ ಇದೆ, ನಿಮಗೆ ಅರ್ಥ ಆಗುತ್ತೆ. ವಾಟ್ ಎಲ್ಸ್, ಓಕೆ, ಪ್ರಬಂಧ ಬರವಣಿಗೆಯನ್ನು ಹೆಂಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ 2-3 ಆದರೂ ಟೆಸ್ಟ್ ಬರೀಲೇಬೇಕು ಫ್ರೆಂಡ್ಸ್. ಮನೆಯೊಳಗೆ ಕೂತಾದರೂ ಬರೀರಿ. ದ್ಯಾಟ್ ಪ್ರಾಕ್ಟೀಸ್ ವಿಲ್ ಹೆಲ್ಪ್ ಯು. ಓಕೆ, ಆ್ಯಂಡ್ ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನ ಮಾಡಿದಂಥ ಮೊದಲ ಪುಸ್ತಕ ಅಂದರೆ ಇದೇ ಪುಸ್ತಕ ಫ್ರೆಂಡ್ಸ್. ಸೊ ಆದ್ದರಿಂದ ನೋಡಿ, ಇಲ್ಲೇನು ಕೊಟ್ಟಿದ್ದೀವಿ ನಾವು, ಇದೇ ಒಂದು ಪ್ರಬಂಧವನ್ನು. ಓಕೆ, ಸೊ ಸಂತೋಷವು ಮನಸ್ಥಿತಿಯಾಗಿದೆ, ಸಂತೋಷಕ್ಕೆ ದಾರಿ ಇಲ್ಲ, ಸಂತೋಷ ಹೊರಗಿನಿಂದ ಬರುವುದಿಲ್ಲ. ಸೊ ಈ ಒಂದು ಪ್ರಬಂಧವನ್ನು ಈ ವರ್ಷ UPSC ಪರೀಕ್ಷೆಯಲ್ಲೂ ಕೂಡ ಕೇಳಿದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಫ್ರಮ್ ಆಲ್ ದ ಪಾರ್ಟ್ ಆಫ್ ಕರ್ನಾಟಕ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಹ್ಯಾಪಿ ಟು ಇನ್ಫಾರ್ಮ್ ಯು ಆಲ್. ಓಕೆ, ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಕೇಳ್ತಿದ್ದಾರೆ ಇಂಗ್ಲೀಷಲ್ಲಿಗೆ ಮಾಡಿ ಅಂತ. ಡೆಫಿನೆಟ್ಲಿ ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್, ಬಟ್ ಇಟ್ ವಿಲ್ ಟೇಕ್ ಟೈಮ್. ಐ ಆಮ್ ಹ್ಯಾವಿಂಗ್ ಲಾಟ್ ಆಫ್ ವರ್ಕ್ ಆ್ಯಂಡ್ ಕಂಟಿನ್ಯೂಯಸ್ ಕ್ಲಾಸಸ್. ಸೊ ಸ್ವಲ್ಪ ಸಮಯ ಹಿಡಿಯುತ್ತೆ, ಬಟ್ ಐ ಆಮ್ ಆನ್ ದಿ ವೇ. ಓಕೆ, ಮಾಡ್ತಾ ಇದ್ದೀನಿ. ಇವತ್ತು ನಾನು ಮತ್ತೊಂದು ರೀಸೆಂಟ್ಲಿ ನಿನ್ನೆ ಆದಂಥ UPSC ಮುಖ್ಯ ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಟಾಪಿಕ್ ಮೇಲೆ ಮತ್ತೊಂದು ಪ್ರಬಂಧವನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಐ ಹೋಪ್ UPSC ಟಾಪಿಕ್ಗಳನ್ನು ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಿ ಅಂತ. ಭಾಳ ಜನ ಎಲ್ಲ ಟಾಪಿಕ್ನ ಮಾಡಿ ಅಂತ ಕೂಡ ಹೇಳ್ತಾ ಇದ್ರಿ. ಎಸ್, ಅಫ್ಕೋರ್ಸ್ ಐ ಕ್ಯಾನ್ ಡೂ ಇಟ್. ಓಕೆ, ಬಟ್ ಇದಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್, ತುಂಬ ಸಮಯ ಹಿಡಿಯುತ್ತೆ. ಉದಾಹರಣೆಗಳೊಂದಿಗೆ ನಿಮಗೆ ತಿಳಿಯೋ ಹಾಗೆ ಹೇಳಲಿಕ್ಕೆ. ಓಕೆ, ಅದರಿಂದ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಬೇಕು ಅಂದರೆ ನಿಮಗೆ ದೀಸ್ ಟಾಪಿಕ್ಸ್ ಆರ್ ನಾಟ್ ಈಸಿ ಈವನ್ ಟು ಟೀಚರ್. ಓಕೆ, ಟೀಚರ್ ಆದವ್ರಿಗೂ ಕೂಡ ಇವೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಅದನ್ನು ಕನೆಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಒಂದು ದಿನದಲ್ಲಿ 1-2 ಎಸ್ಸೆನ ನಾನು ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಹೋಲ್ ಲಾಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಸೊ ಎಲ್ಲರೂ ಕೂಡ ಅದನ್ನು ಬೇರೆಯವರೊಂದಿಗೆ ಶೇರ್ ಮಾಡಿ. ಬಟ್ ಐ ಆಮ್ ಶೋರ್ ನಿಮ್ಮ ಜೀವನಕ್ಕೆ, ನಿಮಗೆ ಪರೀಕ್ಷೆ ಬರೀಲಿಕ್ಕೆ, ನಿಮ್ಮ ಆಲೋಚನಾ ಕ್ರಮಗಳನ್ನು ಬದಲಾವಣೆ ಮಾಡಲಿಕ್ಕೆ ಈ ಪ್ರಬಂಧಗಳು ಒಂಥರ ರಾಮಬಾಣ ಆಗಿರ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಎಲ್ಲ ಪ್ರಬಂಧಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ಸ್ಪೈಟ್ ಆಫ್ ಐ ಆಮ್ ವೆರಿ ಬ್ಯುಸಿ, ಬಟ್ ಸ್ಟಿಲ್ ಐ ಆಮ್ ಟೇಕಿಂಗ್ ಟೈಮ್. ಓಕೆ, ಸೊ ಇದ್ರ ಸಂಬಂಧ ಟೈಮ್ ತೊಗೊಂಡು ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಂತ. ಈಗ ಇವತ್ತಿನ ಟಾಪಿಕ್ ಏನು ಅಂದರೆ ಸಂದೇಹಿಸುವವನು ಅಂದರೆ ಅನುಮಾನ ಪಡುವವನು. ಓಕೆ, ಸೊ ಸಂದೇಹಿಸುವವನು ಅಂತ ಕನ್ನಡದೊಳಗೆ ಹಾಗೂ ಆಗ್ಬೋದು, ಅನುಮಾನ ಪಡುವವನು ಅಂತಲೂ ಆಗ್ಬೋದು, ಅಥವಾ ಪ್ರಶ್ನಿಸುವ ವ್ಯಕ್ತಿ ಅಂತಲೂ ಆಗ್ಬೋದು ಫ್ರೆಂಡ್ಸ್. ಓಕೆ, ಈ 3 ವರ್ಡ್ಗಳನ್ನು ಈ ಕ್ವಶನ್ಗೆ ನೀವು ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ಬೋದು.
ವಿಜ್ಞಾನದ ನಿಜವಾದ ವ್ಯಕ್ತಿಯಾಗಿರ್ತಾನೆ. ಯಾವ ವ್ಯಕ್ತಿ ಪ್ರಶ್ನೆ ಮಾಡ್ತಾನೋ ಅವನು ವಿಜ್ಞಾನದ ನಿಜವಾದ ವ್ಯಕ್ತಿ ಆಗಿರ್ತಾನೆ ಅಂತ ಇದರ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್ ಕನ್ನಡದೊಳಗೆ. ದ ಡೌಟರ್ ಈಸ್ ಅ ಟ್ರೂ ಮ್ಯಾನ್ ಆಫ್ ಸೈನ್ಸ್. ಓಕೆ, ದ ಡೌಟರ್ ಈಸ್ ಟ್ರೂ ಮ್ಯಾನ್ ಆಫ್ ಸೈನ್ಸ್. ಏನೋ ಒಂದು ಹೇಳಿದ ತಕ್ಷಣ ಹಂಗದು ಅನ್ನುವಂಥ ಒಂದು ಡೌಟ್ ಬರಬೇಕು. ನಿಜಾನ ಅನ್ನೋದಾದರೂ ಸಂಶಯ ಆದರೂ ಬರಬೇಕು. ಓಕೆ, ಸೊ ಆ ಥರ ಆಗಲಿಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಆದರೂ ಬರಬೇಕು. ಬೀಟ್ ಇಟ್ಸ್ ಎನಿಥಿಂಗ್. ಐ ವಿಲ್ ಗಿವ್ ಎಕ್ಸಾಂಪಲ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಇದು ಕ್ಲಾಡ್ ಬರ್ನಾರ್ಡ್ ಅವರು ಹೇಳಿದಂಥ ಒಂದು ಮಾತಿದು. ದ ಡೌಟರ್ ಈಸ್ ಅ ಟ್ರೂ ಮ್ಯಾನ್ ಆಫ್ ಸೈನ್ಸ್. ಓಕೆ, he doubts only himself and his interpretations but believes in science. ಓಕೆ, ಅವನೇ ಹೇಳಿದ್ದನ್ನು ಅವನು ಡೌಟ್ ಪಡ್ತಾನೆ, ಅವನೇ ಮಾಡಿದ ಕೆಲಸವನ್ನು ಅವನು ಡೌಟ್ ಪಡ್ತಾನೆ. ದ್ಯಾಟ್ಸ್ ಹೌ. ಓಕೆ, ಸುಪ್ರೀಂ ಕೋರ್ಟ್ ಹಿಂದಿನ ವರ್ಷ ಲಾಸ್ಟ್ ವರ್ಷ ಕೊಟ್ಟಿರುವಂಥ ಜಜ್ಮೆಂಟ್ ಮೇಲೆ ಒಂದು ಡೌಟ್ ಬಂದು ಈ ವರ್ಷ ಜಜ್ಮೆಂಟ್ನ ಚೇಂಜ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್, ಇಲ್ಲಿವರೆಗೂ ಒಳ ಮೀಸಲಾತಿ ಕೊಡಬೇಕೋ ಕೊಡಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಸೊ ಕೋರ್ಟ್ ಏನು ಹೇಳಿದೆ, ಒಳ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿತ್ತು. 2006 7 ಏನು ಕೇಸ್ ಹೋಗಿತ್ತು ಅವಾಗ ಹೇಳಿತ್ತು. ಬಟ್ ಸಿ 2024 ಏನು ಹೇಳಿದೆ, SC/ST ಜನಕ್ಕೆ ಒಳ ಮೀಸಲಾತಿಯನ್ನು ನೀಡೋದ್ರಿಂದ ಮಾತ್ರ ಎಲ್ಲರಿಗೂ ರಿಸರ್ವೇಷನ್ ರೀಚ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಸಿ ನಾವು ಮಾಡಿರುವಂಥ ಕೆಲಸನೇ ನಾವು ಡೌಟ್ ಪಡೋದು. ಮೀನ್ಸ್ ಸಮಯಕ್ಕೆ ತಕ್ಕಂಗೆ, ಸಂದರ್ಭಕ್ಕೆ ತಕ್ಕಂಗೆ. ಓಕೆ, ನಾನು ಒಂದು ಮಾತೇನು ಹೇಳ್ತೀನೋ ಅದೇ ಫೈನಲ್, ನಾನು ಹೇಳಿದ್ದನ್ನು ನಾನೇ ಕೇಳೋದಿಲ್ಲ. ಹಂಗಾಗೋದಿಲ್ಲ ಫ್ರೆಂಡ್ಸ್, ಜಗತ್ತು ಹಂಗೆ ನಡೆಯೋದಿಲ್ಲ. ಇಟ್ ಶುಡ್ ಬಿ ಡೌಟೆಡ್, ಇಟ್ ಶುಡ್ ಬಿ ಕ್ವಶನ್ಡ್. ಓಕೆ, ಕ್ವಶನನ್ನು ಕೇಳೇಬೇಕು. ಓಕೆ, ಸೊ ಈ ಥರ ಈ ಒಂದು ಟಾಪಿಕ್ನ ನೀವು ಅರ್ಥ ಮಾಡಿಕೊಂಡು ಬರಿಬೇಕು. ವಿಶ್ವದ ಅತ್ಯುತ್ತಮ ಸಾಧನೆಗಳೆಲ್ಲ ಅಸಾಧ್ಯತೆಯ ವಿರುದ್ಧದ ಗೆಲುವುಗಳೇ ಆಗಿದೆ. ಓಕೆ, ಸೊ ಯಾರು ಡೌಟ್ ಪಟ್ಟಿಲ್ಲ, ಯಾರು ಕ್ಲಾರಿಟಿ ಸಂಬಂಧ ಹೆಣಗಾಡಿಲ್ಲ, ಯಾರು ಫೈಟ್ ಮಾಡಿಲ್ಲ, ಅವರು ಎಂದೂ ಗೆಲುವನ್ನು ಸಾಧಿಸಿದ ಉದಾಹರಣೆಗಳೇ ಇಲ್ಲ. ನಾನು ಮನೆಯಲ್ಲಿ ಕೂತು ಗೆದ್ದಿದ್ದೀನಿ ಅನ್ನುವಂಥ ಆ ಥರ ಗೆದ್ದಂಥ ಯಾರೂ ವ್ಯಕ್ತಿಗಳು ನಿಮಗೆ ಸಿಗೋದಿಲ್ಲ ಫ್ರೆಂಡ್ಸ್ ಲೈಫ್ ಒಳಗೆ. ಹಂಗೆ ಹೇಳ್ತಾರೆ ಅಂದರೆ ನೀವು ಆ ಥರ ಹಾರ್ಡ್ ವರ್ಕ್ ಮಾಡಬಾರ್ದು, ಕಷ್ಟಪಡಬಾರ್ದು, ನೀವು ಹಾಳಾಗಿ ಹೋಗಬೇಕು ಅಂತ ಹೇಳ್ತಿರ್ಬೋದು ಹೊರತು ನೀವು ಉದ್ಧಾರ ಆಗಬೇಕು ಅಂತ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾರೇ ಪೊಲೀಸ್ ಕಾನ್ಸ್ಟೇಬಲ್ಲೇ ಆಗಲಿ, PSI ಆಗಲಿ, ಓಕೆ, KAS ಆಗಲಿ, IAS ಆಗಲಿ, ಓಕೆ, ಜಸ್ಟ್ ಬಂದೆ ಪಾಸ್ ಆಗಿಬಿಟ್ಟೆ ಅಂತ ಹೇಳೋದು ನಿಮಗೆ ರೈಲ್ ಹಚ್ಚೋಕ್ಕೆ. ಬಟ್ ನಾನು 8 ವರ್ಷ 10 ವರ್ಷ ಮಣ್ಣು ಒತ್ತಿದ್ದೀನಪ್ಪ. ಸೊ 4 ವರ್ಷ ಧಾರವಾಡದೊಳಗೆ ಬೆಂಗಳೂರೊಳಗೆ ಅಡ್ಡಾಡಿ ಡಿಪ್ರೆಷನ್ಗೆ ಹೋಗಿದ್ದೆ, ಎಲ್ಲ ಆಗಿ ಲಾಸ್ಟ್ಗೆ ಇನ್ನೇನು ಆಗೋದಿಲ್ಲ ಅಂದಾಗ ಪಾಸ್ ಆಗಿದ್ದೀನಿ ಅಂತ ಯಾರು ಹೇಳ್ತಾರೋ, ಸೊ ಅಂಥವರು ಮಾತ್ರ ನಿಮಗೆ ಒಂದು ಲೆಸನ್ ಆಗ್ಬೋದು ಹೊರತು ಬೇರೆಯವರಲ್ಲ. ಓಕೆ, ವಿಶ್ವದ ಅತ್ಯುತ್ತಮ ಸಾಧನೆಗಳೆಲ್ಲ ಅಸಾಧ್ಯತೆಯ ವಿರುದ್ಧದ ಗೆಲುವೇ ಆಗಿದ್ದಾವೆ. ನೀವೇನಾದರೂ ಮಾಡಕೊಂಡ್ರೆ ಎಲ್ಲರೂ ಹೇಳ್ತಾರೆ ನಿನ್ನ ಕಡೆ ಆಗೋದಿಲ್ಲ, ಬಿಟ್ಬಿಡು, ನಿನ್ನ ಕಡೆ ನಿಗೋದಿಲ್ಲ ಅಂತ ಹೇಳೋರೇ ಇದ್ದಾರೆ. ಬಟ್ ಎಲ್ಲೋ 1% ಜನ ನೀನು ಟ್ರೈ ಮಾಡ್ಬೋದು ಅಂತ ಹೇಳೋದು. ಓಕೆ, ಅದಕ್ಕೆ ನಿಮ್ಮ ಗುರಿ, ನಿಮ್ಮ ನಂಬಿಕೆ ಮೇಲೆ ನಿರ್ಧಾರ ಆಗಿರುತ್ತೆ. ನಂಬಿಕೆ ಆಗಿರ್ಬೋದು, ನಿಮ್ಮ ಛಲ ಆಗಿರ್ಬೋದು, ನಿಮ್ಮ ಬದ್ಧತೆ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಿಮಗೆ ಗೆಲುವನ್ನು ತಂದು ಕೊಡ್ತವೆ ಫ್ರೆಂಡ್ಸ್. ಓಕೆ, ಸೊ ಜಸ್ಟ್ ಡೇಲ್ ಕಾರ್ನೆಗಿ ಅವರು ಹೇಳಿದಂಥ ಒಂದು ಮಾತು, ಇವುಗಳನ್ನೆಲ್ಲ ನೀವು ಲೈಕ್ ಕೊಟೇಶನ್ ಹಾಕಿ ಬರಿಬೋದು. ನಿಮ್ಮ ಭಯ ಎಲ್ಲಿದೆಯೋ ಅಲ್ಲಿ ನಿಮ್ಮ ಕೆಲಸವಿದೆ. ಓಕೆ, ನಿಮಗೆ ಎಲ್ಲಿ ಭಯ ಇದೆ ಅಲ್ಲಿ ಕೆಲಸ ಇದೆ, ಎಲ್ಲಿ ಕಾನ್ಫಿಡೆಂಟ್ ಇದ್ದೀರಾ ಅದಕ್ಕೆ ನೀವು ಮಾಡುವ ಅವಶ್ಯಕತೆ ಇದೆ. ವೇರ್ ಯುವರ್ ಫಿಯರ್ ಈಸ್ ದೇರ್ ಈಸ್ ಯುವರ್ ಟಾಸ್ಕ್. ಓಕೆ, ಅದ್ರ ಮೇಲೆ ವರ್ಕ್ ಮಾಡಬೇಕಾಗಿದೆ. ಎಸ್, ಇನ್ನು ನೋಡಿ, ಈ ಪ್ರಶ್ನೆಗೂ ಕೂಡ ನೀವು ಇದೇ ಒಂದು ಪ್ರಬಂಧವನ್ನು ಬರಿಬೋದು. ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸ್ಲೋಗನ್ ಇತ್ತು, ಏನಿದು, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇತ್ತು ಫ್ರೆಂಡ್ಸ್. ಓಕೆ, ಕೈ ಮುಗಿದು ಒಳಗೆ ಬಾ ಅಂತ ಇತ್ತು. ಸೊ ಇದನ್ನು ಬದಲಾವಣೆ ಮಾಡಲಾಗಿದೆ. ಇವತ್ತು ಧೈರ್ಯವಾಗಿ ಪ್ರಶ್ನಿಸು ಅಂತ ಬದಲಾವಣೆ ಮಾಡಲಾಗಿದೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದನ್ನೇ ನಿಮಗೆ ಕ್ವಶನ್ ಕೇಳ್ಬೋದು. ಓಕೆ, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು, ಇದನ್ನೇ ಪ್ರಬಂಧ ಪ್ರಶ್ನೆಯಾಗಿ ಕೇಳ್ಬೋದು. ಯಾಕಂದರೆ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಈ ಒಂದು ಸ್ಲೋಗನನ್ನು ಬದಲಾವಣೆ ಮಾಡಿದೆ. ಓಕೆ, ಕೇಳಬಹುದು.
ಈ ಪ್ರಬಂಧ ಬರೀಲಿಕ್ಕೂ ಕೂಡ ಈ ಒಂದು ಎಸ್ಸೆ ಏನು ಹೇಳಿ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ ಗೈಸ್. ಓಕೆ, ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸು. ಎಂಥ ಒಂದು ಮಾತು ನೋಡಿ ಫ್ರೆಂಡ್ಸ್. ನನಗನ್ಸುತ್ತೆ ಇವತ್ತು ಈ ಬದಲಾವಣೆ ಏನು ಮಾಡಿದರೆ, 20-30 ವರ್ಷ ಹಿಂದೆ ಇದನ್ನು ಮಾಡಿದರೆ ಇವತ್ತಿನ ಒಂದು ಯುವ ವಿದ್ಯಾರ್ಥಿಗಳೇನಿದ್ದಾರೆ, ಓಕೆ, ಸೊ ಪ್ರತಿದಿನ ಕ್ಲಾಸ್ನಲ್ಲಿ ನಾನು ನೋಡ್ತೀನಿ ಫ್ರೆಂಡ್ಸ್, ದೇರ್ ಇಸ್ ನೋ ಸಿಂಗಲ್ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಕ್ವಶನಿಂಗ್ ಮೈಂಡ್. ಲೈಕ್ ಕ್ವಶನ್ ಕೇಳೋದಿಲ್ಲ, ಏನೇ ಹೇಳಿ ಸುಮ್ಮನೆ ಕೂತು ಕೇಳ್ತಾರೆ. ಒಂದು ಡಿಬೇಟ್ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲ, ಒಂದು ಡಿಸ್ಕಷನ್ ಮಾಡೋದಿಲ್ಲ. ಆಮೇಲೆ ನಾವೇನಾದರೂ ಕ್ವಶನ್ ಕೇಳಿದಾಗ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳಂತೂ ಏನು ಅನ್ಕೋತಾರೆ ಅಂದರೆ, ನಮ್ಮ ಸಮಯ ಹಾಳಾಗ್ತಾ ಇದೆ, ಔಟ್ ಆಫ್ ಸಿಲೆಬಸ್ ಇದೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಸಿಲೆಬಸ್ ಇದೆ, ಯು ಟೆಲ್ ಮಿ ಪ್ಲೀಸ್. KS ಮೊನ್ನೆ ಆದಂಥ ಎಕ್ಸಾಮಲ್ಲಿ ಏನು ಸಿಲೆಬಸ್ಸಿಂದ ನಿಮಗೆ ಕ್ವಶನ್ ಬಂದಿತ್ತು? ಓಕೆ, ಈಗ ಮುಂದಾಗುವಂಥ ಎಕ್ಸಾಮ್ಗಳಿಗೂ ಕೂಡ ಏನು ಸಿಲೆಬಸ್ಸಿಂದ ಕ್ವಶನ್ ಬರ್ತಾ ಇದೆ? ಪ್ರಶ್ನಿಸುವ ಗುಣ ಇಲ್ಲ. ಓಕೆ, ಒಂದು ದೇಶ ಒಂದು ಚುನಾವಣೆ ಅಂತ ಹೇಳಿದಾಗ ಯಾಕೆ ಬೇಕು ನಮಗೆ ಒಂದು ದೇಶ ಒಂದು ಚುನಾವಣೆ ಅಂತ ಯಾಕೆ ಬೇಕು ಅನ್ನುವಂಥ ಪ್ರಶ್ನಿಸುವ ಗುಣ ಇಲ್ಲ. ಯಾಕೆ ನಮಗೆ ಒಂದು ದೇಶ ಒಂದು ಚುನಾವಣೆ ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸುತ್ತೆ ಅನ್ನೋದಾದರೆ, ಯಾಕೆ ಒಂದು ದೇಶ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸೋದಿಲ್ಲ? ಓಕೆ, ಒಂದು ದೇಶ ಒಂದು ಶಿಕ್ಷಣ ವ್ಯವಸ್ಥೆ ನೋಡಿ, ಒಂದೇ ಬಾರಿಗೆ ಚುನಾವಣೆ ನಡೆಸೋದ್ರಿಂದ MLA ಮತ್ತು MP ಮತ್ತು ಅವ್ರ ಮಕ್ಕಳಿಗೆ, ಅವ್ರ ವಂಶದವರಿಗೆ ಹೆಲ್ಪ್ ಆಗ್ಬೋದು. ಜನರಿಗೆ ನಿಜವಾಗ್ಲೂ ಐ ಡೋಂಟ್ ನೋ ಹೌ ಮಚ್ ಇಟ್ ಈಸ್ ಯೂಸ್ಫುಲ್. ಬಟ್ ಒಂದು ದೇಶ ಒಂದು ಶಿಕ್ಷಣ ವ್ಯವಸ್ಥೆ ಜಾರಿಗೆ ತರೋದ್ರಿಂದ ಇವತ್ತು ಅಂಬಾನಿ ಮಕ್ಕಳು ಯಾವ ಶಾಲೆಗೆ ಹೋಗ್ತಿದ್ದಾರೋ, ಅದಾನಿ ಮಕ್ಕಳು ಯಾವ ಶಾಲೆಗೆ ಹೋಗ್ತಾರೋ ಅದೇ ಶಾಲೆಗೆ ಈ ದೇಶದ ಗೌಂಡಿ ಕೆಲಸ ಮಾಡುವವರ ಮಕ್ಕಳು ಹೋದಾಗ ಮಾತ್ರ ಈ ಸಮಾಜದಲ್ಲಿ ಸಮಾನತೆ ಬರೋಕ್ಕೆ ಸಾಧ್ಯ, ಈ ಸಮಾಜದಲ್ಲಿ ನ್ಯಾಯ ಎಲ್ಲರಿಗೂ ಒದಗಿಸಲಿಕ್ಕೆ ಸಾಧ್ಯ, ಈ ಸಮಾಜದಲ್ಲಿ ಏನಾದರೂ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಇಂಥವು ಕೂರ್ನ ಮಾಡೋದು ಬಿಟ್ಟು ಒಂದು ದೇಶ ಒಂದು ಚುನಾವಣೆ ಈಗ ನಮಗೆ ದೇಶಕ್ಕೆ ಬೇಕಾಗಿದೆ. ಯಾಕೆ ಒಂದು ದೇಶ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ನಾವು ವಿಚಾರ ಮಾಡ್ತಾ ಇಲ್ಲ? ಓಕೆ, ಪ್ರಶ್ನಿಸುವ ಗುಣ. ಓಕೆ, ಯಾರು ಪ್ರಶ್ನಿಸುವುದಲ್ಲ, ಯಾರು ಇನ್ನೊಬ್ರು ಏನೋ ಹೇಳಿದ್ದನ್ನು ಹೇಳ್ದಂಗೆ ಒಪ್ಕೋತಾರೆ, ಅಲ್ಲಿವರೆಗೂ ದೇರ್ ಇಸ್ ನೋ ಪಾಯಿಂಟ್. ಇಂಪ್ರೂವ್ಮೆಂಟ್ ಅನ್ನುವಂಥ ಒಂದು ವ್ಯವಸ್ಥೆ ನಿಮ್ಮ ಹತ್ರನೂ ಸುಳಿಯೋದಿಲ್ಲ ಫ್ರೆಂಡ್ಸ್. ಯು ಆರ್ ಗೆಟಿಂಗ್ ದ ಪಾಯಿಂಟ್. ಓಕೆ, ಒಂದು ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದಿಲ್ಲ, ವಿಮರ್ಶಾತ್ಮಕ ವಿಚಾರ ಅನ್ನೋದೇ ಇಲ್ಲ. ಓಕೆ, ಶಿಕ್ಷಣ ಅಂದರೆ ನಿಮ್ಮನ್ನು ಅರಿವಿಗೆ ಹಚ್ಚೋದು, ನಿಮ್ಮನ್ನು ವಿಚಾರ ಮಾಡೋಕ್ಕೆ ಹಚ್ಚೋದೇ ಶಿಕ್ಷಣನೇ ಹೊರತು, ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಹಚ್ಚೋದೇ ಶಿಕ್ಷಣ ಹೊರತು, ನಿಮಗೆ ಹೊಸದನ್ನು ಕಂಡು ಹಿಡಿಲಿಕ್ಕೆ ಹಚ್ಚೋದೇ ಶಿಕ್ಷಣ ಹೊರತು ಕಂಠಪಾಠ ಮಾಡೋದಲ್ಲ. ಕಂಠಪಾಠ ಮಾಡೋದು ಶಿಕ್ಷಣ ಅಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೋಡಿ, ಸೊ ಯಾವ ಥರ ಈ ಕಾನ್ಸೆಪ್ಟನ್ನ ನೀವು ಬೆಳವಣಿಗೆ ಮಾಡಬೇಕು? ವೈಜ್ಞಾನಿಕ ವಿಚಾರಗಳು ಮತ್ತು ಮನುಷ್ಯನಿಗೆ ಬರುವ ಸಂದೇಹಗಳು ಕೇವಲ ಅನಿಶ್ಚಿತತೆಯ ಸ್ಥಿತಿಯಲ್ಲ. ಭಾಳ ಜನ ಏನು ಅನ್ಕೋತಾರೆ, ಆ ಕ್ವಶನ್ ಮಾಡಿ ಏನು ಮಾಡಬೇಕಾಗಿದೆ? ಲೈಫ್ ಮೇಲೆ ಏನು ಇಂಟ್ರೆಸ್ಟೇ ಇಲ್ಲ, ಬದುಕಾದರೂ ಏನು ಮಾಡಬೇಕಾಗಿದೆ ಹಂಗಂದ್ರೆ? ಯು ಟೆಲ್ ಮಿ. ಓಕೆ, ಇಷ್ಟು ವರ್ಷ ಬದುಕಿದ್ದಾದರೂ ಅದಕ್ಕೆ ಹಂಗಂದ್ರೆ ಯಾಕೆ ಪ್ರಶ್ನೆ ಮಾಡಬಾರ್ದು? ಓಕೆ, ಇದು ನೋಡಿ, ಪ್ರಶ್ನೆ ಮಾಡೋದ್ರಿಂದ ಅದು ಆಗುತ್ತೆ ಇದು ಆಗುತ್ತೆ. ಪ್ರಶ್ನೆ ಮಾಡೋದ್ರಿಂದ ಜಗತ್ತಿನೊಳಗೆ ಏನಾಗುತ್ತೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ನಿಮ್ಮೊಳಗೆ ಏನಾಗುತ್ತೆ? ಬದಲಾವಣೆ ಬರುತ್ತಾ? ಸೊ ನೀವು ಉದ್ಧಾರ ಆಗ್ತೀರಿ. ಎಸ್, ನೀವು ಉದ್ಧಾರ ಆಗ್ತೀರಿ ಅಂದಾಗ ಜಗತ್ತು ಕೂಡ ಉದ್ಧಾರ ಆಗ್ತಿದೆ ಅಂತ ನಿಮಗೆ ಕಾಣಿಸುತ್ತೆ. ಸೊ ಒಂದೇದು, ನಿಮ್ಮ ಲೈಫ್ ಒಳಗೆ ಏನೂ ಬದಲಾವಣೆ ಬರ್ತಿಲ್ಲ ಅಂದರೆ ಜಗತ್ತಿನೊಳಗೆ ಆಗುವಂಥ ಬದಲಾವಣೆನ ನೀವು ಹೆಂಗೆ ನೋಡೋಕ್ಕೆ ಸಾಧ್ಯ? ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಓಕೆ, ಆದರೆ ಓಕೆ, ಅನಿಶ್ಚಿತತೆಯ ಸ್ಥಿತಿ ಮಾತ್ರ ಅಲ್ಲ, ಪ್ರಗತಿ ಮತ್ತು ಹೊಸತನಕ್ಕೆ ಚಾಲನೆ ನೀಡುವ ಪ್ರಬಲ ಒಂದು ಸಾಧನವಾಗಿದೆ. ನೋಡಿ, ಈ ಪ್ರಶ್ನಿಸುವ ಗುಣ ಪ್ರಗತಿ ಮತ್ತು ಹೊಸತನಕ್ಕೆ ಒಂದು ಪವರ್ಫುಲ್ ವೆಪನ್ ಆಗಿದೆ ಫ್ರೆಂಡ್ಸ್. ಒಬ್ಬ ಜೀವಂತ ವ್ಯಕ್ತಿಯ ತಲೆಯಲ್ಲಿ ಪ್ರಶ್ನೆಗಳು ಬರುವುದು ಸರ್ವೇ ಸಾಮಾನ್ಯ. ಪ್ರಶ್ನಿಸುವುದು ವೈಜ್ಞಾನಿಕ ಮನೋಭಾವದ ಮೊದಲ ಗುಣ. ವೈಜ್ಞಾನಿಕ ಮನೋಭಾವದ ಮೊದಲ ಗುಣ ಆಗಿದೆ ಫ್ರೆಂಡ್ಸ್. ಒಂದು ನಾನ್ಸೆನ್ಸ್ ಕ್ವಶನ್ ಕೇಳ್ತಾರೆ, ಇಲ್ಲಾಂದರೆ ಏನು ಕ್ವಶನ್ ಕೇಳೋದಿಲ್ಲ. ನೋ ಮಿಡಲ್ ಪಾತ್. ರ್ಯಾಷನಲ್ ಆಗಿ ಅದಕ್ಕೇನು ಕ್ವಶನ್ ಕೇಳೋದಿಲ್ಲ. ಆಮೇಲೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಕ್ಲಾಸ್ನಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಕ್ವಶನ್ ಕೇಳಿದರೆ
ಉಳ್ಕಿದವರೆಲ್ಲ ಅವನ ಕಡೆ ವಾಪಸ್ ನೋಡ್ತಾರೆ, ಅವನು ವಾಪಸ್ ಅಂಥ ಕ್ವಶನ್ಗಳನ್ನು ಹುಡುಗ ಅಥವಾ ಹುಡುಗಿ ಕ್ವಶನ್ನೇ ಕೇಳೋದಿಲ್ಲ. ವಿಜ್ಞಾನದಲ್ಲಿದ್ದ ಅನುಮಾನದ ಪರಿಕಲ್ಪನೆಯು ವ್ಯವಸ್ಥಿತ ಸಂದೇಹವಾಗಿದೆ. ನೋಡಿ, ವೈಜ್ಞಾನಿಕವಾಗಿ ಪ್ರಶ್ನೆಗಳನ್ನು ಕೇಳೋದು. ವೇರ್ ಈಸ್ ಅ ಸೈಂಟಿಫಿಕ್ ಟೆಂಪರ್ ಗೈಸ್? ಓಕೆ, ವೈಜ್ಞಾನಿಕ ಮನೋಭಾವ ಬೇಕು ಅನ್ನೋದು ಮೂಲಭೂತ ಕರ್ತವ್ಯದಲ್ಲಿ ಒಂದಾಗಿದೆ. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದು, ಪ್ರಶ್ನಿಸುವ ಗುಣವನ್ನು ವಿದ್ಯಾರ್ಥಿಗಳ ಹತ್ರ ಬೆಳೆಸೋದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ ಆಗಿದೆ. ಭಾರತ ಸಂವಿಧಾನದೊಳಗೆ ಈ ಕರ್ತವ್ಯ ಇದೆ. ಸೊ ಬಹಳಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ಪ್ರಬಂಧ ಬರೆಯೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಓದೋದು, ಬಡ ಒಂದು 4 ಬುಕ್ ತೊಗೊಂಡು ಮಗ್ ಹೊಡಿಯೋಣ, ಎಲ್ಲ ಕೂತ್ಬಿಟ್ಟು ಬಾಯ್ಪಟ್ ಹಾಕ್ಬಿಡೋಣ, ಸೊ ನಾವು ಎಕ್ಸಾಮ್ ಪಾಸ್ ಆಗ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ನೋ, ಫಸ್ಟ್ ಆಫ್ ಆಲ್ ನಿಮ್ಮ ವಿಚಾರಣೆ ಹೆಂಗಿರಬೇಕು ಅಂತ ತಿಳ್ಕೊಳ್ರಿ. ಓಕೆ, ಅದನ್ನು ತಿಳ್ಕೊಳ್ಳೋಕೆ ರೆಡಿ ಇಲ್ಲ. ಮತ್ತು ಸ್ಥಾಪಿತ ನಂಬಿಕೆಗಳನ್ನು, ಓಕೆ, ಸ್ಥಾಪಿತ ನಂಬಿಕೆಗಳು ಅಂದರೆ ಏನು? ದೇವ್ರ ಹತ್ರ ಹೋಗಿ ನೀನು ಈ ಥರನೇ ಕೈ ಮುಗಿಬೇಕು, ನೀನು ಇದೇ ಥರ ಹೋಗಬೇಕು, ನೀನು ಬೆಳಗ್ಗೆ 10 ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡಿ ಮುಗಿಸ್ಬೇಕು. ಓಕೆ, ಸೊ ಅಂಥ ಒಂದು ನಂಬಿಕೆ ಆಗಿರ್ಬೋದು. ನಮ್ಮ ಜಾತಿಯವರನ್ನೇ ಮದುವೆ ಆಗೋ ಅನ್ನೋದಾಗಿರ್ಬೋದು. ಸ್ಥಾಪಿಸ ನಂಬಿಕೆಗಳು ಗೈಸ್. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ಸ್ ವಾಟ್ ಎವರ್ ಕಮಿಂಗ್ ಇನ್ ಮೈ ಹೆಡ್. ಓಕೆ, ಸೊ ಲೈಕ್ ಈ ಜನಾಂಗದವರು ಅಂದರೆ ಅವರ ಬುದ್ಧಿ ಇದೇ ಥರ ಇರುತ್ತೆ. ಓಕೆ, ಸೊ ಈ ಜನಾಂಗದವ್ರನ್ನ ನಂಬಬಾರ್ದು. ಸ್ಥಾಪಿತ ನಂಬಿಕೆಗಳು ಇವುಗಳನ್ನು ಪ್ರಶ್ನಿಸುವ ಇಚ್ಛೆ ಹಾಗೂ ಆವಿಷ್ಕಾರಗಳ ಬಗ್ಗೆ ಮುಕ್ತ ಚಿಂತನೆಯನ್ನು ಹೊಂದುವುದೇ. ಓಕೆ, ಆವಿಷ್ಕಾರಗಳ ಬಗ್ಗೆ ಮುಕ್ತ ಚಿಂತನೆಯನ್ನು ಹೊಂದೋದು, ನಂಬಿಕೆಗಳನ್ನು, ಓಕೆ, ಸ್ಥಾಪಿತ ನಂಬಿಕೆಗಳನ್ನು ಪ್ರಶ್ನಿಸುವುದೇ ಈ ಪ್ರಬಂಧದ ಮೂಲ ವಿಷಯವಾಗಿದೆ. ಓಕೆ, ವೈಜ್ಞಾನಿಕ ಪ್ರಗತಿಯಲ್ಲಿ ಅನುಮಾನದ ಮೂಲಭೂತ ಪಾತ್ರವನ್ನು ಪರಿಶೋಧಿಸುತ್ತದೆ, ವೆರಿ ಇಂಪಾರ್ಟೆಂಟ್, ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಅದರ ವಿಶಾಲವಾದ ಪರಿಣಾಮಗಳನ್ನು ಭಾರತೀಯ ಸನ್ನಿವೇಶದ ಮೇಲೆ ನಿರ್ದಿಷ್ಟವಾಗಿ ಕೇಂದ್ರೀಕರಿಸ್ತದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಂಥ ಪ್ರಶ್ನೆಗಳನ್ನ ಇವ್ರು ಕೇಳ್ತಾರೆ ನೋಡಿ. ಪ್ರಶ್ನಿಸುವ ಗುಣ ಮತ್ತು ಸಂದೇಹವನ್ನು ಸ್ವೀಕರಿಸುವ ಮೂಲಕ ವಿಜ್ಞಾನಿಗಳು ಇವತ್ತು ಆವಿಷ್ಕಾರದ ಮತ್ತು ನಾವೀನ್ಯತೆ ಮತ್ತು ಪ್ರಗತಿಯ ದಾರಿ ಮಾಡಿಕೊಡುತ್ತಿದ್ದಾರೆ. ಹೌದಿಲ್ಲ ಗೈಸ್? ಇವ್ರ ತಲೆಯೊಳಗೆ ಏನೋ ಒಂದು ಪ್ರಶ್ನೆ ಬಂದಿದ್ದಕ್ಕೆ ಇವರು ಆವಿಷ್ಕಾರಗಳನ್ನ ಮಾಡ್ತಾರೆ, ಅದು ಎಂಟೈರ್ ಜನಾಂಗಕ್ಕೆ ಸಹಾಯ ಆಗ್ತಾ ಇದೆ. ಸತ್ಯದ ಹುಡುಕಾಟವು ನಿರಂತರ ಪ್ರಯಾಣವಾಗಿದೆ. ಸ್ಥಿರವಾದ ಸ್ಥಾನಮಾನಗಳು ಇಲ್ಲಿ ಇಲ್ಲ, ಇದೇ ಸೈನ್ಸ್ ಅಂತ ಹೇಳೋದು, ಅದಕ್ಕೆ ಹೇಳೋದು ಎಂದು ತಿಳಿಯುವುದು ತುಂಬ ಮುಖ್ಯವಾಗಿದೆ. ಈ ರೀತಿಯಾಗಿ ಪ್ರಶ್ನಿಸುವ ಗುಣ ವೈಜ್ಞಾನಿಕ ಪ್ರಗತಿಗೆ ಒಂದು ಸಾಧನವಾಗಿದೆ. ಓಕೆ, ಹಾಗೆ ಬ್ರಹ್ಮಾಂಡದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಮಾನವರು ನಿರಂತರ ಅನ್ವೇಷಣೆ ಮಾಡುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ನೋಡಿ, ಯಾರ್ದೋ ಒಬ್ಬ ವಿಜ್ಞಾನಿ ತಲೆಯೊಳಗೆ ಬರದೆ ಭಾರತ ಚಂದ್ರಯಾನ 3ನ ಸಕ್ಸಸ್ಫುಲ್ ಆಗಿ ಮಾಡ್ತಿರ್ಲಿಲ್ಲ. ಚಂದ್ರಯಾನ 3 ಚಂದ್ರನ ದಕ್ಷಿಣ ತುದಿಗೆ ತಲುಪಿದಂಥ ಮೊದಲ ದೇಶ ಭಾರತ ಕೂಡ ಆಗ್ತಿದ್ದಿಲ್ಲ. ಈವನ್ ವಿಕ್ರಮ್ ಸಾರಾಭಾಯಿ ಅವರು ವಿಚಾರ ಮಾಡಿರಲಿಲ್ಲ ಅಂದರೆ ಇವತ್ತು ಇಸ್ರೋನೂ ಇರ್ತಿರಲಿಲ್ಲ. ಇವತ್ತು ನಮ್ಮ ದೇಶದೊಳಗೆ APJ ಅಬ್ದುಲ್ ಕಲಾಂ ಅವರು ಮಿಸೈಲ್ಗಳನ್ನು ಪ್ರಾರಂಭ ಮಾಡಲಿಲ್ಲ ಅಂದರೆ ಇವತ್ತು ಮಿಸೈಲು ಇರ್ತಿರಲಿಲ್ಲ. ಪ್ರಶ್ನಿಸುವ ಗುಣ ಮತ್ತು ಧೈರ್ಯ, ಪ್ರಶ್ನಿಸುವ ಗುಣ ಮತ್ತು ಧೈರ್ಯ ಮನುಷ್ಯನಿಗೆ ಬೇಕೇ ಬೇಕು ಫ್ರೆಂಡ್ಸ್. ಓಕೆ, ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಾವು? ಎದಕ್ಕಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆನೇ ಹಾಗೆ ನಮ್ಮನ್ನು ಮೂರ್ಖರನ್ನು ಮಾಡಿಬಿಟ್ಟಿದೆ ಫ್ರೆಂಡ್ಸ್. ಸಿ, 3 ಇಡಿಯಟ್ ಮೂವಿ ಬಂದು ಎಷ್ಟು ವರ್ಷ ಆಯಿತು? ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ಆ ಮೂವಿನ ನೋಡಿ. ಬಟ್ ಇವತ್ತಿನವರೆಗೂ ಆ ಮೂವಿಯೊಳಗೆ ಏನು ತೋರಿಸಿದ್ದಾರೆ ಹಂಗೆ ಪ್ರಾಕ್ಟಿಕಲ್ ಎಜುಕೇಷನ್ ಎಲ್ಲಾದರೂ ಕೊಡ್ತಿದ್ದಾರೆ? ಓಕೆ, ನೋ ಗೈಸ್. ಸೊ ದ್ಯಾಟ್ಸ್ ವೈ even after 10-12 years of that movie release also nothing changed, nothing will change. ಎದಕ್ಕಂದರೆ ವಿದ್ಯಾರ್ಥಿಗಳ ಕಡೆಯಿಂದ ಡಿಮ್ಯಾಂಡೇ ಇಲ್ಲ ಅಂದರೆ ಸಪ್ಲೈ ಕೂಡ ಇಲ್ಲ ಶಿಕ್ಷಕರ ಕಡೆಯಿಂದ. ಸೊ ಇದೆಲ್ಲ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಒಂದು ಗೇಮ್ ಆಗಿರುತ್ತೆ ಎಜುಕೇಷನ್, ನಥಿಂಗ್ ಎಲ್ಸ್ ಗೈಸ್. ಓಕೆ, ಸೊ ಅದಕ್ಕೇ ಪ್ರಶ್ನಿಸುವ ಗುಣ. ಅದಕ್ಕೆ ಎಲ್ಲರೂ ಈ ದೇಶದೊಳಗೆ ಓನ್ಲಿ 1% ಕಿಂತ ಕಡಿಮೆ ಜನ UPSC ಓದಬೇಕು ಅಂತ ಜೀವನದೊಳಗೆ ಒಂದು ಸರ್ತಿ ಆದರೂ ಐಡಿಯಾ ಬರುತ್ತಂತೆ. ಓನ್ಲಿ 1%. ಉಳ್ಕಿದವರೆಲ್ಲ ಏನು ಮಾಡ್ತಿದ್ದಾರೆ?
ಯಾವ ಮನುಷ್ಯನ ಹತ್ತಿರ ವೈಜ್ಞಾನಿಕ ಸಂದೇಹಗಳು ಬರುತ್ತವೋ ಅದು ಒಂದು ಉತ್ತಮ ಗುಣ ಅಷ್ಟೇ ಅಲ್ಲ, ಮಾನವ ಜ್ಞಾನದ ಹೈಯೆಸ್ಟ್ ಗಡಿಯನ್ನು ತಲುಪಲು ಮತ್ತು ಸಮಾಜದ ಪ್ರಗತಿಯನ್ನು ಉತ್ತೇಜಿಸಲು ಇಂತಹ ಕ್ರಾಂತಿಕಾರಕ ವಿಚಾರಗಳು ಮತ್ತು ಪ್ರಶ್ನಿಸುವ ಗುಣ ಇದ್ದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಇರುವಂತಹ ಸಾಮಾಜಿಕ ಮತ್ತು ಆರ್ಥಿಕ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಶ್ನೆ ಮಾಡಿದಾಗ ಮತ್ತು ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಂಡಾಗ ಮನುಷ್ಯನ ಜೀವನವೇ ನೂರಾರು ಪ್ರಶ್ನೆಗಳನ್ನು ಕೇಳುವುದು ಮತ್ತು ಅದಕ್ಕೆ ಉತ್ತರಿಸುವುದೇ ಜೀವನದ ಪಯಣವಾಗಿರುತ್ತದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಮ್ಮೆಲ್ಲರ ತಲೆಯೊಳಗೆ ಬರಬೇಕಾದಂಥ ಪ್ರಶ್ನೆ ಏನು ಫ್ರೆಂಡ್ಸ್? ಅನ್ಫಾರ್ಚುನೇಟ್ಲಿ 93% ಆಫ್ ದಿ ಪೀಪಲ್ ಇನ್ ದಿಸ್ ಕಂಟ್ರಿ ಈ ಪ್ರಶ್ನೆನೇ ಬರೋದಿಲ್ಲ ಅಂತೆ ಫ್ರೆಂಡ್ಸ್. ಬಟ್ ವೆರಿ ವೆರಿ ಇಂಪಾರ್ಟೆಂಟ್, ನಿಜವಾಗ್ಲೂ ನಾನು ಯಾಕೆ ಹುಟ್ಟಿದ್ದು ಅನ್ನುವಂಥ ಪ್ರಶ್ನೆ. ಓಕೆ, ಸೊ ಮನುಷ್ಯನಿಗೆ 2 ಹುಟ್ಟಿರ್ತಾವಂತೆ. ದ್ಯಾಟ್ ಈಸ್ ಒನ್ ಈಸ್ ಯುವರ್ ಬರ್ತ್ಡೇ. ಯು ಡೋಂಟ್ ನೋ ಯಾವಾಗ ಏನು ಯಾವ ಟೈಮ್ ಅಂತ ಪೇರೆಂಟ್ಸ್ ಹೇಳಿದ್ದಾರೆ. ಸೊ ನಾವು ನಂಬಿದ್ದೀವಿ ಆ್ಯಂಡ್ ಎಸ್ ಅವರೇ ಹೇಳಬೇಕು, ನಾವು ನಂಬಬೇಕು. ದ್ಯಾಟ್ಸ್ ಓಕೆ. ಬರ್ತ್ಡೇ. ಇನ್ನೊಂದು ಡೇ ದ್ಯಾಟ್ ಈಸ್ ಕನ್ಸಿಡರ್ಡ್ ಸೆಕೆಂಡ್ ಬರ್ತ್ಡೇ ಅಥವಾ ಮರು ಹುಟ್ಟು ಅಂತಲೇ ಕನ್ಸಿಡರ್ ಮಾಡ್ತಾರೆ. ಯಾವ ದಿನ ನಮ್ಮ ತಲೆಯಲ್ಲಿ ನಾನು ನಿಜವಾಗ್ಲೂ ಹುಟ್ಟಿದ್ದೆ ಯಾಕೆ, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್, ನಾನಿಲ್ಲಿ ಏನು ಮಾಡ್ತಿದ್ದೀನಿ, ಏನು ಮಾಡಬೇಕಾಗಿದೆ ಅನ್ನುವಂಥ ಪ್ರಶ್ನೆಗಳು ಈ ದೇಶದೊಳಗಿನ ಯುವಕರಿಗೆ ಬರ್ತಾ ಇಲ್ಲ. ಓಕೆ, ಹೀಗಾಗಿ ಪ್ರಶ್ನಿಸುವ ಗುಣ ಇಂದು ಬಹಳಷ್ಟು ಮುಖ್ಯವಾಗಿದೆ. ಇದನ್ನು ಕಲಿಯುವಂಥ ಅವಶ್ಯಕತೆ ಇದೆ. ಈ ವಿಷಯವು ಸಮಾಜದಲ್ಲಿ ಐತಿಹಾಸಿಕವಾಗಿ ನಡೆದುಕೊಂಡು ಬಂದಿರುವ ಅನೇಕ ಕೆಟ್ಟ ಪದ್ಧತಿಗಳನ್ನು ಪ್ರಶ್ನಿಸುವ ಅವಕಾಶ ಕೂಡ ನೀಡಿದೆ ಫ್ರೆಂಡ್ಸ್. ಇಂದು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದೊಂದು ವಿಷಯವನ್ನು ಕಲಿಯುವುದು ಮತ್ತು ಕಂಠಪಾಠ ಮಾಡುವುದು ಮುಖ್ಯ ಎಂದು ಬಹಳಷ್ಟು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದಾರೆ. ಕಂಠಪಾಠ ಮಾಡಿಸುವ ಶಿಕ್ಷಕ ಮತ್ತು ಕಂಠಪಾಠ ಮಾಡುವ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ಹೊರೆಯಾಗುತ್ತಾರೆ ಮುಂದೆ ಕೂಡ. ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕ ರೀತಿಯಲ್ಲಿ ಯಾವ ಬಗೆಯಲ್ಲಿ ನೋಡಬೇಕು ಎಂಬ ಪೂರ್ತಿ ವಿಷಯವನ್ನು ಈ ಪ್ರಬಂಧದಲ್ಲಿ ನಾವು ಚರ್ಚಿಸೋಣ ಫ್ರೆಂಡ್ಸ್. ಓಕೆ, ಸೊ ಅರ್ಥ ಮತ್ತು ಇದರ ಸಂದರ್ಭವನ್ನು ನಾವು ನೋಡೋಣ. ಸಂದೇಹ, ಡೌಟ್ ಅಂದರೆ ಏನು? ವೈಜ್ಞಾನಿಕ ಮನೋಭಾವದ ಪ್ರಮುಖ ಅಂಶವನ್ನು ಪ್ರತಿಬಿಂಬಿಸ್ತದೆ. ಅಂದರೆ ವೈಜ್ಞಾನಿಕ ಮನೋಭಾವ ಅಂದ್ರೆ ಪ್ರಶ್ನಿಸುವ ಗುಣ ಫ್ರೆಂಡ್ಸ್. ಓಕೆ, ಸೊ ಈ ವರ್ಷ ಮಠಗಳಿಗೆ ಕರ್ನಾಟಕದೊಳಗೆ 200 ಕೋಟಿ ರೂಪಾಯಿ ಬಜೆಟ್ ಒಳಗೆ ಅಲೋಕೇಶನ್ ಮಾಡಿದ್ದಾರೆ. ಅಂದರೆ ಇಟ್ಸ್ ಓಕೆ, ಮಠಗಳಿಗೆ ಅಲೋಕೇಶನ್ ಮಾಡಿದ್ದಾರೆ ಅಂತ ಅನ್ನೋದು ಬೇರೆ. ಮಠಗಳಿಗೆ 200 ಕೋಟಿ ರೂಪಾಯಿ ಕೊಡುವಂಥ ಅವಶ್ಯಕತೆ ಏನಿತ್ತು, ಕೊಟ್ಟಿದ್ದು ಯಾಕೆ? ಓಕೆ, ನಿಜವಾಗ್ಲೂ ಇದರಿಂದ ಮಠಗಳಲ್ಲಿ ಏನು ಉಪಯೋಗ ಆಗ್ತಿದೆ? ಅದು ಉಪಯೋಗ ಆಗ್ತಿರ್ಲಿಲ್ಲ ಅಂದರೆ ಬಿಡಲಿ, ಬಟ್ ಪ್ರಶ್ನಿಸುವ ಗುಣ ಇರಬೇಕು ಫ್ರೆಂಡ್ಸ್. ಎದಕ್ಕೆ ಕೊಟ್ಟಿದ್ದಾರೆ? ಓಕೆ, ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಬಸ್ಗಳನ್ನು ಬಿಟ್ಟಿದ್ದಾರೆ. ಓಕೆ, ಬಸ್ ಚಾರ್ಜ್ ಇಲ್ಲ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಎದಕ್ಕೆ? ಇದು ಮಹಿಳಾ ಸಬಲೀಕರಣ ಸಂಬಂಧ ಉಪಯೋಗ ಆಗುತ್ತಾ, ಅಥವಾ ಮಹಿಳೆಯರಿಗೆ ಇದರಿಂದ ನಿಜವಾಗ್ಲೂ ಆರ್ಥಿಕವಾಗಿ ಸಹಾಯ ಆಗ್ತಾ ಇದೆಯಾ? ಓಕೆ, ಅದೇ ಅವರ ಹಸ್ಬೆಂಡ್, ಅವರ ಸನ್, ಅವ್ರ ಮನೆಯೊಳಗಿರುವಂಥ ಪುರುಷರಿಗೆ ಆ ಟಿಕೆಟ್ ಬೆಲೆನ ಹೆಚ್ಚಿಗೆ ಮಾಡಿ ಮಹಿಳೆಯರಿಗೆ ಟಿಕೆಟ್ ಫ್ರೀ ಅಂತ ಕೊಡೋದ್ರಿಂದ ಮಹಿಳಾ ಸಬಲೀಕರಣ ಆಗುತ್ತೆ ಅಂತ ಅನಿಸ್ತಾ ಫ್ರೆಂಡ್ಸ್? ಓಕೆ, ಯಾರು ಮಹಿಳೆಯರು ಇದನ್ನು ಕ್ವಶನ್ ಮಾಡ್ತಿದ್ದಾರೆ? ಈ ಉಚಿತ ಬಸ್ ಕೊಡೋದ್ರಿಂದ ಮಹಿಳೆಯರ ಮಾನ ಮರ್ಯಾದೆ ಹೆಚ್ಚಾಗಿದೆಯೋ ಅಥವಾ ಮಾನ ಮರ್ಯಾದೆ ಕಡಿಮೆ ಆಗ್ತಿದೆಯಾ? ಹೇಳಿ ನೋಡೋಣ. ವೈ ಡೋಂಟ್ ಯು ಕ್ರಿಟಿಕಲಿ ಥಿಂಕ್? ಓಕೆ, ಇದರಿಂದ ಯಾರಿಗೆ ಉಪಯೋಗ ಆಗಿದೆ? ಫಾರ್ ಎಕ್ಸಾಂಪಲ್, ಇವತ್ತು ಯಾರು ನಮ್ಮ ದೇಶದೊಳಗೆ ಟ್ಯಾಕ್ಸ್ ಕಟ್ತಿದ್ದಾರೆ, ಕರ್ನಾಟಕದೊಳಗೆ ಯಾಕೆ ಟ್ಯಾಕ್ಸ್ ಕಟ್ತಿದ್ದಾರೆ, ಅವ್ರ ತಲೆಯಲ್ಲಿ ಬಂದೇ ಬರುತ್ತೆ, ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ನಾನು ಕಷ್ಟಪಟ್ಟು ದುಡಿದು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಸರ್ಕಾರ ಒಯ್ದು ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದೆ, ನಾನು ಕಷ್ಟಪಡಬೇಕು, ಅವ್ರು ಆರಾಮಾಗಿ ಬಸ್ ಒಳಗೆ ಫ್ರೀಯಾಗಿ ಅಡ್ಡಾಡಬೇಕು. ಓಕೆ, ಆಮೇಲೆ ಅವ್ರು ಟ್ಯಾಕ್ಸ್ ಕಟ್ಟೋದನ್ನೇ ಬಿಡ್ತಾರೆ. ಯಾಕೆ ಪ್ರಶ್ನೆ ಬರೋದಿಲ್ಲ? ಯಾಕೆ ಈ ವೈಜ್ಞಾನಿಕ ಮನೋಭಾವ ಇಲ್ಲ? ಓಕೆ, ಯಾರು ಪ್ರಶ್ನೆ ಮಾಡ್ತಾರೆ, ಯಾರು ವಿಚಾರಿಸ್ತಾರೆ, ಅವರು ವಿಜ್ಞಾನಿಗಳೇ ಫ್ರೆಂಡ್ಸ್. ಅಂದರೆ ಸೈಂಟಿಫಿಕ್ ಟೆಂಪರ್ ಇದೆ ಅಂತ ಅರ್ಥ.
ವಿಜ್ಞಾನದ ನಿಜವಾದ ಮನುಷ್ಯ ಅಂದರೆ ಯಾರು? ವಿಜ್ಞಾನದಲ್ಲಿ ವಿಚಾರಗಳನ್ನು ಪ್ರಶ್ನಿಸುವುದು. ವಿಚಾರಗಳನ್ನು ಪ್ರಶ್ನಿಸುವುದು. ನನ್ನ ಪ್ರಕಾರ ಗಲ್ಲು ಶಿಕ್ಷೆಯನ್ನು ಭಾರತದೊಳಗೆ ಇನ್ನು ಮುಂದೆ ಯಾರಿಗೂ ಕೊಡಬಾರ್ದು ಅಂತ ನಾನು ಹೇಳಿದಾಗ, ಯಾಕೆ ಕೊಡಬಾರ್ದು ಅಂತ ಹೇಳ್ತೀರಾ? ಅಥವಾ ನನ್ನ ಪ್ರಕಾರ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀರಾ? ವಾದ ವಿವಾದಗಳನ್ನು, ವಿಚಾರಗಳನ್ನು ನೀವು ಚರ್ಚಿಸಬೇಕು ಫ್ರೆಂಡ್ಸ್, ಪ್ರಶ್ನಿಸಬೇಕು. ಓಕೆ, ಸೊ ನಿಜವಾಗ್ಲೂ ಅತ್ಯಾಚಾರ ಪ್ರಕರಣಗಳು ಯಾಕೆ ಹೆಚ್ಚಿಗೆ ಆಗ್ತಿದ್ದಾವೆ? ಓಕೆ, ಒಬ್ಬ ಪುರುಷ ಹೇಳ್ತಾನೆ ಪುರುಷರಿರೋದೇ ತಪ್ಪು ಮಾಡೋದಕ್ಕೆ. ಸೊ ನೋಡಿ ಅವನ ವಿಚಾರ ಹೆಂಗಿದೆ. ಪುರುಷ ಹೇಳಿದ್ದೆಲ್ಲ ನಡಿಬೇಕು. ಅವನ ವಿಚಾರ ಹೆಂಗಿದೆ. ನಾವು ಸೆನ್ಸಿಟಿವ್ ಮಾಡ್ತಾ ಇಲ್ಲ ಮಕ್ಕಳನ್ನ. ಓಕೆ, ಸೊ ಅನುಮಾನಿಸುವುದು ಮತ್ತು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸುವುದು ಪ್ರಗತಿಗೆ ಅತ್ಯಗತ್ಯವಾಗಿದೆ ಫ್ರೆಂಡ್ಸ್. ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬೇಕು ಅಂದರೆ ಅನುಮಾನಿಸಬೇಕು, ವಿಮರ್ಶಾತ್ಮಕವಾಗಿ ಒಂದು ವಿಷಯವನ್ನು ನೋಡಬೇಕು. ನಾನು ಅನೇಕ ವಿದ್ಯಾರ್ಥಿಗಳು ಯಾರು ಧಾರವಾಡಕ್ಕೆ ಕೋಚಿಂಗ್ ಅಂತ ಬರ್ತಿದ್ದಾರೆ, ಅವ್ರಿಗೆ ಬಹಳಷ್ಟು ಸರ್ತಿ ಕೇಳುವಂಥ ಪ್ರಶ್ನೆ ಇಷ್ಟೇ ಫ್ರೆಂಡ್ಸ್, ನೀವು ದೊಡ್ಡ ದೊಡ್ಡ ಪ್ರಬಂಧ ಬರೆಯುವಂಥ ಅವಶ್ಯಕತೆ ಇಲ್ಲ. ಧಾರವಾಡದೊಳಗೆ ನೀವು 6 ತಿಂಗಳಿದ್ದೀರಾ, 5 ತಿಂಗಳಿದ್ದೀರಾ, 1 ವರ್ಷ ಇದ್ದೀರಾ, ಏನೇನು ನೋಡಿದ್ದೀರಾ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ, ದಟ್ಸ್ ಇಟ್. ಅದನ್ನೇ ಪ್ರಬಂಧ ಬರೀರಿ ಅಂತ ಹೇಳ್ಬಿಟ್ಟು. ಓಕೆ, ನಾನು ಕಂಡ ಧಾರವಾಡ. ಬಿಕಾಸ್ ಪ್ರಗತಿಗೆ ಅತ್ಯಗತ್ಯವಾಗಿದೆ ಫ್ರೆಂಡ್ಸ್. ಬೇರೆ ವಿಷಯವನ್ನು ಬಿಡ್ರಿ, ನೀವೇ ಏನು ಮಾಡಿರಿ ನಿಮ್ಮ ಜೀವನದೊಳಗೆ ಬರೀಲಿಕ್ಕೆ ನಿಮಗೆ ಸಾಧ್ಯ ಆದರೆ, ನೀವು ಅಷ್ಟು ವಿಚಾರ ಮಾಡುವಂಥ ಶಕ್ತಿ ನಿಮ್ಮ ಹತ್ರ ಬಂದುಬಿಡುತ್ತೆ ಅಂದರೆ, ನೀವು ಯಾವ ವಿಷಯದ ಮೇಲೆ ಬೇಕಾದ ವಿಷಯದ ಮೇಲೂ ಕೂಡ ಡೆಫಿನೆಟ್ಲಿ ಪ್ರಬಂಧವನ್ನು ಬರೀತೀರಾ. ಓಕೆ, ಯಾವ ಬೇಕಾದ ವಿಷಯದ ಮೇಲೆ ಪ್ರಬಂಧ ಬರೀತೀರಾ. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಆ ಥರ ಮಾಡೋದಿಲ್ಲ. ಓಕೆ, ಯಾಕೆ ಮಾಡೋದಿಲ್ಲ? ಊಹೆಗಳನ್ನು ಸವಾಲು ಮಾಡುವ ಮೂಲಕ. ಯಾರೋ ಒಬ್ಬರಿಗೆ ಅನಿಸುತ್ತೆ, ಓಕೆ ಚಂದ್ರಲೋಕ ಅಂತ ಇದೆ, ನಾವು ಚಂದ್ರಲೋಕಕ್ಕೆ ಹೋಗೋಣ ಅಂತ ಅನಿಸುತ್ತೆ. ಚಂದ್ರಲೋಕ ಅಂತ ಇರ್ಬೋದು, ಬಟ್ ಅಲ್ಲಿ ನೀರಿದೆಯಾ, ಅಲ್ಲಿ ಗಾಳಿ ಇದೆಯಾ, ಅಲ್ಲಿ ಕಿರಾಣಿ ಅಂಗಡಿಗಳಿದಾವ, ಅಲ್ಲಿ ನಿಮ್ಗೆ ಏನಾದರೂ ಕಷ್ಟ ಬಂದರೆ ಡಾಕ್ಟರ್ ಇದ್ದಾರಾ, ಹೆಲ್ತ್ ಇಶ್ಯೂ ಆದರೆ ಯಾರು ತೋರಿಸ್ತಾರೆ, ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸರು ಇದ್ದಾರಾ, ಓಕೆ ಜಡ್ಜ್ಮೆಂಟ್ ಕೊಡೋಕ್ಕೆ ಲಾಯರ್ಸ್ ಇದ್ದಾರಾ, ಅಥವಾ ಕೋರ್ಟ್ಗಳಿದಾವ. ಸೊ ಜಸ್ಟ್ ಊಹೆಗಳು, ಅದಕ್ಕೆ ಪ್ರಶ್ನೆಗಳನ್ನು ಮಾಡೋದು ಫ್ರೆಂಡ್ಸ್. ಹೌ ಬ್ಯೂಟಿಫುಲ್ ಲೈಫ್ ಈಸ್. ಓಕೆ, ಊಹೆಗಳನ್ನು ಪ್ರಶ್ನಿಸುವ ಮತ್ತು ಪುರಾವೆಗಳನ್ನು ಹುಡುಕುವ. ಯಾವ ದೇಶದ ಕೋರ್ಟು ಕೂಡ ಪುರಾವೆಗಳಲ್ಲಿ ಯಾರಿಗೂ ಶಿಕ್ಷೆ ಕೊಡೋದಿಲ್ಲ ಮೂಲಕ ವೈಜ್ಞಾನಿಕ ಜ್ಞಾನವನ್ನು ಮುಂದುವರಿಸ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸಂದೇಹ ಅನ್ನೋದು, ಪ್ರಶ್ನಿಸುವುದು ಅನ್ನೋದು ನಿಮ್ಮ ಕುತೂಹಲವನ್ನು ಹೆಚ್ಚಿಸ್ತದೆ. ನೀವು ಪ್ರಶ್ನೆನೇ ಮಾಡಲಿಲ್ಲ ಅಂದರೆ, ಧಾರವಾಡದೊಳಗೆ ಕೃಷಿ ಮೇಳ ನಡೀತಾ ಇದೆ, ನಿಮ್ಗೆ ಗೊತ್ತಾಯಿತು ಇನ್ಫಾರ್ಮೇಷನ್. ಕೃಷಿ ಮೇಳನ ಅದರೊಳಗೆ ಏನು ಇರುತ್ತೆ? ಕೃಷಿ ಮೇಳದೊಳಗೆ ಹೋಗಿ ನೀವಲ್ಲಿ ಬಂದಿರುವಂಥ ಹೊಸ ಟ್ರ್ಯಾಕ್ಟರ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಚ್ಚಾ ಕೃಷಿ ಮೇಳದೊಳಗೆ ಹೊಸ ಬೀಜ, ಗೊಬ್ಬರಗಳು, ಹೊಸ ಇರಿಗೇಷನ್ ಫೆಸಿಲಿಟಿ ಅಂದರೆ ನೀರಾವರಿಗೆ ಬೇಕಾದಂಥ ಆಯುಧಗಳು, ಕೃಷಿಗೆ ಬೇಕಾದಂಥ ಆಯುಧಗಳು, ಹೊಸ ಸಸಿಗಳು, ಓಕೆ ಏನಿಲ್ಲ. ಓಕೆ, ಎಲ್ಲ ಒಂದು ವ್ಯವಸ್ಥೆಗಳಿರ್ತವೆ. ನೀವು ಅಲ್ಲಿ ಹೋದಾಗ ಮಾತ್ರ, ಪ್ರಶ್ನಿಸಿದಾಗ ಮಾತ್ರ ನಿಮಗೆ ಕುತೂಹಲ ಬೆಳೆಯುತ್ತೆ. ಇರಲಿ ಕೃಷಿ ಮೇಳ ಅಂದರೆ ಏನು ಗೊತ್ತಾಗುತ್ತೆ. ಓಕೆ, ಹೆಚ್ಚಿಸ್ತದೆ ಮತ್ತು ಪ್ರಪಂಚ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ಹೆಚ್ಚು ನಿಖರವಾದ ವಿವರಣೆಗಾಗಿ ಹುಡುಕಾಟ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್. ಓಕೆ, ಸೊ ಹೇಗಿದೆಯೋ ಹಾಗೆ ಸ್ವೀಕರಿಸುವ ಬದಲಿ ನಿಜವಾದ ವಿಜ್ಞಾನಿಗಳು ಎಲ್ಲವನ್ನು ಪ್ರಶ್ನಿಸ್ತಾರೆ. ಮೀನ್ಸ್ ಯಾರಿಗೆ ಆ ಮೈಂಡ್ ಇದೆಯೋ ಅವರು ಎಲ್ಲವನ್ನು ಪ್ರಶ್ನಿಸ್ತಾರೆ ಮತ್ತು ಅನುಮಾನದ ಮೂಲಕ ಅವರು ಆಳವಾದ ಸತ್ಯವನ್ನು ಅನ್ವೇಷಿಸ್ತಾರೆ. ನಿಮಗೆ ಒಂದು ಗುರಿ ಇದೆ ಅಂದರೆ ಅದೇ ಗುರಿ ಯಾಕಿದೆ? ಓಕೆ, ಸೊ ಅದಕ್ಕೆ ನಿಮ್ಮ ಮಾರ್ಗಗಳೇನಿದ್ದಾವೆ ವೆರಿ ಇಂಪಾರ್ಟೆಂಟ್. ಅದನ್ನು ಆಳವಾಗಿ ವಿಚಾರಿಸಿದಾಗ ಮಾತ್ರ ಗುರಿ ತಲುಪಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಇಂಪಾಸಿಬಲ್ ಬೈಸ್. ಓಕೆ, 140 crore ಪಾಪ್ಯುಲೇಷನ್ ಇದೆ, ನಿಮ್ಮದೇ ಯಾಕೆ ಗುರಿ ತಲುಪಬೇಕು ನೀವು? ನೆಕ್ಸ್ಟ್, ಸಂದೇಹವು ವಿಜ್ಞಾನದ ಅತ್ಯಗತ್ಯ ಭಾಗವಾಗಿದೆ. ಅಫ್ಕೋರ್ಸ್, ಏಕೆಂದರೆ ವಿಜ್ಞಾನಿಗಳು ಅವರು ತಪ್ಪಾಗಿರಬಹುದು ಎಂಬ ಸಾಧ್ಯತೆಯನ್ನು ಪರಿಗಣಿಸಲು ಅನುವು ಮಾಡಿಕೊಡ್ತದೆ. ಓಕೆ, ಸೊ ಅವರೇ ತಪ್ಪಿರ್ಬೋದು ಅನ್ನುವಂಥ ಡೌಟ್, ಓಕೆ ನಾನು ಮಾಡ್ತಾ ಇರೋದೇ ತಪ್ಪು ಅನ್ನುವಂಥ ಡೌಟ್ ಅವರನ್ನು ಪರ್ಫೆಕ್ಷನ್ ಕಡೆಗೆ ಕರೆದುಕೊಂಡು ಹೋಗ್ತದೆ. ನಮ್ಮ ಮೆದುಳು ನಮ್ಮ ಪೂರ್ವಜ್ಞಾನ, ಓಕೆ ಉಲ್ಲೇಖದ ಚೌಕಟ್ಟಿನ ಆಧಾರದ ಮೇಲೆ ಎಲ್ಲವನ್ನ ಅರ್ಥೈಸಿಕೊಳ್ತದೆ. ನಾವು ಯಾವಾಗೋ ಒಂದು ವಿಚಾರ ಮಾಡಿದ್ದು ನಮ್ಮ ಸೂಕ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ಗೆ ನೆನಪಿರ್ತದೆ ಫ್ರೆಂಡ್ಸ್. ಓಕೆ, ಅದು ನಿರ್ಧರಿಸ್ತದೆ ಇದು ಪ್ರಪಂಚದ
ನಮ್ಮ ದೃಷ್ಟಿಯನ್ನು ವಿಶ್ವಾಸಾರ್ಹಗೊಳಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನಿಸುವ ಗುಣ ಪ್ರಪಂಚದಲ್ಲಿ ನಮ್ಮ ದೃಷ್ಟಿಕೋನದಕ್ಕೆ ಒಂದು ಮೌಲ್ಯವನ್ನು ತಂದುಕೊಡ್ತದೆ. ಪ್ರಶ್ನಿಸುವ ಗುಣ ಇರಬೇಕು, ಸಂದೇಹ ಪಡಬೇಕು. ಓಕೆ, ಸೊ ಯಾಕೆ ಪಡಬೇಕು? ಓಕೆ, ಯಾಕೆ ಪ್ರಶ್ನಿಸುವ ಅವಶ್ಯಕತೆ ಇದೆ? ವೈಜ್ಞಾನಿಕ ವಿಚಾರಗಳ ಸಾರನೇ ಇದು ಆಗಿದೆ. ದ ಎಸೆನ್ಸ್ ಆಫ್ ಸೈಂಟಿಫಿಕ್ ಎನ್ಕ್ವೈರಿ. ಓಕೆ, ಇನ್ಕ್ವೈರಿ. ವಿಜ್ಞಾನದಲ್ಲಿ ಅನುಮಾನದ ತಾತ್ವಿಕ ತಳಹದಿಯನ್ನು ಸಾಕ್ರೆಟಿಸ್ನಂತಹ, ವೆರಿ ಇಂಪಾರ್ಟೆಂಟ್, ನಾನು ಯಾವ ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ ನೋಡಿ, ಪ್ರಾಚೀನ ಚಿಂತಕರಿಂದ ಗುರುತಿಸಬಹುದು. ಓಕೆ, ಸೊ ಅವರು ಊಹೆಗಳನ್ನು ಪ್ರಶ್ನಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಿದ್ದರು. ಗಮನಾರ್ಹ ಭಾರತೀಯ ಕೊಡುಗೆದಾರರನ್ನು ಒಳಗೊಂಡಂತೆ ಇತಿಹಾಸದುದ್ದಕ್ಕೂ ವಿಜ್ಞಾನಿಗಳು ಈ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ. ಉದಾಹರಣೆಗೆ, ವೆರಿ ವೆರಿ ಇಂಪಾರ್ಟೆಂಟ್, ಹೀಗೆ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಉದಾಹರಣೆಯನ್ನು ಕೊಡಬೇಕು. ಚಾಲ್ತಿಯಲ್ಲಿರುವ ಖಗೋಳ ಮಾದರಿಗಳು ನೋಡಿ, ಮ್ಯಾಪ್ ಹೆಂಗಿರ್ಬೋದು, ಭೂಮಿ ರೌಂಡ್ ಇದೆಯಾ, ಎಲಿಪ್ಟಿಕಲ್ ಶೇಪಲ್ಲಿದೆಯಾ, ಎಗ್ ಶೇಪಲ್ಲಿದೆಯಾ. ಓಕೆ ನೋಡಿ, ಇವೆಲ್ಲ ಇಮ್ಯಾಜಿನೇಷನ್ ಫ್ರೆಂಡ್ಸ್, ಇವೆಲ್ಲ ಪ್ರಶ್ನಿಸುವ ಗುಣ. ಓಕೆ, ಸೂಯೇಜ್ ಕೆನಾಲ್ ಅಂತ ಮಾಡಿದರೆ ಇಲ್ಲಿಂದ ಭಾರತಕ್ಕೆ ಹೋಗೋಕ್ಕೆ ಸಮೀಪ ಆಗುತ್ತೋ, ಅಥವಾ ಪೆಸಿಫಿಕ್ ಓಷನ್ ಇಂದ ಹೋಗಿ ಭಾರತಕ್ಕೆ ಹೋಗೋಕ್ಕೆ ಸಮೀಪ ಆಗುತ್ತಾ? ಮ್ಯಾಪ್ನ ನೋಡಿ ಅವತ್ತಿನ ನಾವಿಕರು ಇಲ್ಲಿಂದ ಹೋದರೆ ಯಾವುದೋ ಒಂದು ದೇಶ ಸಿಗ್ಬೋದು ಅನ್ನುವಂಥ ಡೌಟ್ ಒಳಗೇನೆ, ಡೌಟ್ ಪಟ್ಟೆ ಮುಂದೆ ಹೋಗಿ ಮುಂದೆ ಬಂದು ಭಾರತಕ್ಕೆ ರೀಚ್ ಆದರು. ಬ್ರಿಟಿಷ್ ಕೇಮ್ ಟು ಇಂಡಿಯಾ, ರೂಲ್ಡ್ ಅಸ್ ಅರೌಂಡ್ 200 years. 200 ವರ್ಷ ನಮ್ಮನ್ನು ಆಳ್ವಿಕೆ ಮಾಡಿದ್ದಾರೆ. ಪ್ರಶ್ನಿಸುವ ಗುಣ ಫ್ರೆಂಡ್ಸ್. ಗಣಿತಶಾಸ್ತ್ರಜ್ಞ ಆರ್ಯಭಟನು, ಆರ್ಯಭಟ ಇವರಿಗೆ ಸಂದೇಹಗಳು ವ್ಯಾಪಕವಾಗಿದ್ದು. ಐನ್ಸ್ಟೀನ್ ಅವನಿಗೆ ಸಂದೇಹಗಳಿದ್ದು ಫ್ರೆಂಡ್ಸ್. ಓಕೆ, ಥಾಮಸ್ ಅಲ್ವಾ ಎಡಿಸನ್ ಯಾಕಷ್ಟು ಕೆಲಸ ಮಾಡ್ತೀವಿ, ಸಂದೇಹಗಳಿದ್ದು. ಆ ಸಂದೇಹಗಳನ್ನು ಸಾಲ್ವ್ ಮಾಡೋಕ್ಕೆ ಹೋಗಿ 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 ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲಿವರೆಗೂ ಈ ಜಗತ್ತಿರುತ್ತೆ ಅಲ್ಲಿವರೆಗೂ ಅವರ ಹೆಸರುಗಳನ್ನ ಮರೆಯೋ ಹಾಗಿಲ್ಲ. ಅಂಗೀಕರಿಸಲ್ಪಟ್ಟ ಶತಮಾನಗಳ ಮೊದಲು ಭೂಮಿಯ ಅಕ್ಷದ ಮೇಲೆ ತಿರುಗುವಿಕೆಯನ್ನು ಪ್ರಸ್ತಾಪಿಸಲು ಕಾರಣವಾಯಿತು. ಇವರ ಇಮ್ಯಾಜಿನೇಷನ್, ಇವರು ಕ್ವಶನ್ ಮಾಡುವಂಥ ಒಂದು ಕಾರಣದಿಂದಾಗಿಯೇ ಇವತ್ತು ಭೂಮಿ ರೊಟೇಷನ್ ಆಗೋದು, ರೆವಲ್ಯೂಷನ್ ಆಗೋದು, ದಿನ ಮತ್ತು ರಾತ್ರಿ ಯಾಕಾಗ್ತವೆ, ವರ್ಷ ಯಾಕಾಗುತ್ತೆ, ಋತುಗಳು ಹೇಗೆ ಬದಲಾವಣೆ ಆಗ್ತವೆ ಅನ್ನುವಂಥ ವಿಷಯ ನಮಗೆ ಗೊತ್ತಾಗಿದೆ ಇವರು ಪ್ರಶ್ನಿಸುವ ಒಂದು ಕೆಪ್ಯಾಸಿಟಿ ಇದ್ದಿದ್ದರಿಂದ. ಗಿವ್ ಎಕ್ಸಾಂಪಲ್ಸ್ ಲೈಕ್ ದಿಸ್. ಓಕೆ, ಐತಿಹಾಸಿಕ ಉದಾಹರಣೆಗಳು ವೈಜ್ಞಾನಿಕ ಪ್ರಗತಿಯನ್ನು ಚಾಲನೆ ಮಾಡುವ ಅನುಮಾನದ ವಿಪುಲವಾಗಿವೆ. ಬ್ರಹ್ಮಾಂಡದ ಭೂಕೇಂದ್ರಿತ ಮಾದರಿಯ ಬಗ್ಗೆ ಗೆಲಿಲಿಯೋ ಸಂದೇಹ ಪಟ್ಟಿದ್ದರಿಂದ. ಓಕೆ, ಜಾತಿಗಳ ಸ್ಥಿರತೆಯ ಬಗ್ಗೆ ಡಾರ್ವಿನ್ ಪ್ರಶ್ನಿಸುವುದು. ಓಕೆ, ನ್ಯೂಟನ್ನನ ಭೌತಶಾಸ್ತ್ರದ ಬಗ್ಗೆ ಐನ್ಸ್ಟೀನನ ಅನುಮಾನಗಳು ಪ್ರಪಂಚದ ಬಗ್ಗೆ ನಮ್ಮ ತಿಳುವಳಿಕೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ಕಾರಣ ಆಗಿದ್ದಾವೆ. ಇವರೆಲ್ಲರ ಎಕ್ಸಾಂಪಲ್ನ ಕೊಡ್ರಿ ಫ್ರೆಂಡ್ಸ್. ಇವರೆಲ್ಲ ಗ್ರೇಟ್ ಸೈಂಟಿಸ್ಟ್ ಆಗಲಿಕ್ಕೆ ಕಾರಣ ಇಷ್ಟೇ, ಪ್ರಶ್ನೆಗಳನ್ನು ಕೇಳೋದು, ಪ್ರತಿಯೊಂದಕ್ಕೂ ಪ್ರಶ್ನೆಗಳನ್ನು ಕೇಳೋದು. ಹೀಗೆ ಇದರಿಂದ ಮಾತ್ರ ಕಾರಣವಾಯಿತು ಭಾರತೀಯ ಸನ್ನಿವೇಶದಲ್ಲಿ ಜೀವಂತ ಮತ್ತು ನಿರ್ಜೀವ ವಸ್ತುಗಳ ನಡುವಿನ ವಿಭಜನೆಯ ಬಗ್ಗೆ ಜಗದೀಶ್ ಚಂದ್ರ ಬೋಸ್ ಅವರಿಗೆ ಬಂದಿರುವಂಥ ಸಂದೇಹದಿಂದನೇ ಇವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಓಕೆ, ಸೊ ಅವತ್ತು ಬೆಳಕಿನ ಚದುರುವಿಕೆ, ಯಾಕೆ ಆಕಾಶ ನೀಲಿಯಾಗಿ ಕಾಣುತ್ತೆ, ಸೊ ಯಾಕೆ ಬ್ಲ್ಯಾಕ್ ಆಗಿ ಕಾಣೋದಿಲ್ಲ, ಯಾಕೆ ಕರಿಯಾಗಿ ಕಾಣೋದಿಲ್ಲ, ಯಾಕೆ ಫುಲ್ ವೈಟ್ ಆಗಿ ಕಾಣೋದಿಲ್ಲ, ಬ್ಲೂ ಯಾಕೆ ಕಾಣಿಸುತ್ತೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಓಕೆ ನೋಡಿ, ಅವರಿಗೆ ಬಂದಿರುವಂಥ ಡೌಟ್ಲಿಂದಾನೇ ಏನೇನೆಲ್ಲ ಈ ಜಗತ್ತನ್ನು ಬೆಟರ್ ಮಾಡಿ ಹೋಗಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ನೆಲಮಾಳಿಗೆ ಕೆಲಸಕ್ಕೆ ಅವತ್ತು ಕಾರಣ ಆಯಿತು. ಆಧುನಿಕ ಜೈವಿಕ ಭೌತ್ಯಶಾಸ್ತ್ರಕ್ಕೆ ಇದು ಅಡಿಪಾಯ ಹಾಕಿದ್ದನ್ನು ಕಾಣ್ತೀವಿ, ಜಗದೀಶ್ ಚಂದ್ರ ಬೋಸ್. ಓಕೆ, ಸೊ ಹೌ ನೈಸ್ ಟಾಪಿಕ್ ಇಟ್ ಈಸ್. ಪ್ರಶ್ನಿಸುವಂಥ ಒಂದು ಗುಣ, ಸಂದೇಹ ಪಡುವಂಥ ಗುಣ, ಅವರು ಸೈಂಟಿಸ್ಟ್ ಆಗಿರ್ತಾರೆ. ಎನಿ ಮ್ಯಾಟರ್, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ರಾಷ್ಟ್ರೀಯ ಪ್ರಗತಿಗೆ ವೇಗವರ್ಧಕವಾಗಿ ಈ ಅನುಮಾನ, ಡೌಟ್ ಆ್ಯಸ್ ಅ ಕ್ಯಾಟಲಿಸ್ಟ್ ಫಾರ್ ನ್ಯಾಷನಲ್ ಪ್ರೋಗ್ರೆಸ್. ಈ ವರ್ಷ ಭಾರತ 8%
ಗ್ರೋತ್ ಆಗ್ಬೋದು, ಅಭಿವೃದ್ಧಿ ಆಗ್ಬೋದು ಅಂತ RBI ಹೇಳಿದೆ, ವರ್ಲ್ಡ್ ಬ್ಯಾಂಕ್ ಹೇಳಿದೆ ಅಂತ ತಿಳ್ಕೊಡ್ರಿ. 8% ಅಂತ ಹೇಳ್ತಿದ್ದಾರೆ. ಹೆಂಗಾಗುತ್ತೆ 8%? ನಿರುದ್ಯೋಗ ಹೆಚ್ಚಿದೆ, ಇವತ್ತಿನವರೆಗೂ ಚೈಲ್ಡ್ ಲೇಬರ್ ಹೆಚ್ಚಾಗ್ತಿದ್ದಾರೆ, ಕ್ರೈಮ್ಗಳು ಹೆಚ್ಚಾಗ್ತಿದ್ದಾವೆ, ಮಳೆ ಸರಿಯಾಗಿಲ್ಲ, ಕೆಲವೊಂದು ಕಡೆ ಆಲ್ರೆಡಿ ನೆರೆ ಬಂದಿದೆ. 8% ಗ್ರೋತು ಹೇಗೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಬರಬೇಕೆ ಹೊರತು, ವಾವ್ ಈ ಸರ್ಕಾರ 8% ಆರ್ಥಿಕ ಅಭಿವೃದ್ಧಿಯನ್ನು ಕಾಣುತ್ತೆ ಅಂತ ಹೇಳ್ತಾ ಇದೆ, ಗ್ರೇಟ್ ಸರ್ಕಾರ, ಗ್ರೇಟ್ ಆರ್ಥಿಕತೆ ಅನ್ನುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಪ್ರಶ್ನಿಸುವ ಗುಣ. 8% ಗ್ರೋತ್ ಆಗಲಿಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ? ಸಿ, ನಾನೇನು ಮಾಡ್ತೀನಿ, ಅದಕ್ಕೆ ನಾನು ಏನು ಮಾಡ್ಬೋದು, ಯುವಕನಾಗಿ ಏನು ಮಾಡ್ಬೋದು? ಅಫ್ಕೋರ್ಸ್ ಸರ್, ನಮ್ಮ ಕೈಯಲ್ಲಿ ಏನಿದೆ ಅಂತ ತಿಳ್ಕೊಬೋದು, ಬಟ್ ನೀವು ಪರ್ಚೇಸ್ ಮಾಡುವಂಥ ಒಂದು ಪೆನ್ನಿಂದ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತಾ ಇದೆ. ಯು ಆರ್ ಆಲ್ಸೋ ಕಾಂಟ್ರಿಬ್ಯೂಟರ್. ಓಕೆ. ವೈಜ್ಞಾನಿಕ ಅನುಮಾನದ ಚೈತನ್ಯವು ಪ್ರಯೋಗಾಲಯದ ಗೋಡೆಗಳನ್ನು ಮೀರಿ ವಿಸ್ತರಿಸುತ್ತದೆ. ಸಿ, ಬರೀ ಎಕ್ಸ್ಪೆರಿಮೆಂಟ್ ಅಂದರೆ 4 ಗೋಡೆಗಳ ಮಧ್ಯೆ ವಿಜ್ಞಾನಿಗಳು ಮಾಡೋದು ಅಂದ್ಕೊಂಡಿದ್ದಾರೆ. ನೋ, ಆರ್ಥಿಕ ಪ್ರಗತಿ ಹೆಂಗಾಗುತ್ತೆ? ಇಷ್ಟು ಸಮಸ್ಯೆ ಇದ್ದಾಗ ಆರ್ಥಿಕ ಪ್ರಗತಿ ಹೆಂಗಾಗುತ್ತೆ? ಇವತ್ತು ಸರ್ಕಾರ ಹೇಳ್ತಾ ಇದೆ, ಭಾರತದೊಳಗೆ 24 ಕೋಟಿ ಈ ಬಡವರನ್ನು, ಬಡತನ ರೇಖೆಗಿಂತ ಕೆಳಗಿರುವವ್ರನ್ನ ನಾವು ಹೊರಗೆ ತಂದಿದ್ವಿ, ಇವತ್ತು ಬಡತನ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಗೈಸ್. ಬಟ್ ಇಲ್ಲಿ ನಾವು ಪ್ರಶ್ನಿಸಬೇಕಾದಂಥ ಮೂಲ ಪ್ರಶ್ನೆ ಏನು ಅಂದರೆ, ಇದೇ ದೇಶದೊಳಗೆ ಇನ್ನೂ ಆದರೂ ಕೂಡ 81 ಕೋಟಿ ಜನರ ಹತ್ತಿರ ಓಕೆ BPL ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಗಳಿದ್ದಾವೆ. ಬಡವರೇ ಇಲ್ಲ ಅಂದರೆ ಇವರು ಎಲ್ಲಿಂದ ಬಂದರು? ಓಕೆ. ಪ್ರಶ್ನಿಸುವ ಗುಣ ಫ್ರೆಂಡ್ಸ್. ಓಕೆ. ಸೊ ಪ್ರಯೋಗಾಲಯಗಳನ್ನು ಮೀರಿ ವಿಸ್ತರಿಸ್ತದೆ ಮತ್ತು ಸಾಕ್ಷ್ಯಾಧಾರ ರಹಿತ ಆಡಳಿತ ಮತ್ತು ನೀತಿ ನಿರ್ಮಾಣಗಳನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ಈ ಪ್ರಶ್ನಿಸುವ ಗುಣ ವಹಿಸುತ್ತದೆ. ಭಾರತದಲ್ಲಿ ಸಂಕೀರ್ಣವಾದ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಎದುರಿಸುವಲ್ಲಿ ಈ ವಿಧಾನವು ಪ್ರಮುಖವಾಗಿದೆ. ಉದಾಹರಣೆಗೆ 1960ರ ದಶಕದಲ್ಲಿ ಹಸಿರು ಕ್ರಾಂತಿಯು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಸಂದೇಹದಿಂದಾನೇ ಕೃಷಿಯನ್ನು ಏನೋ ಮಾಡಿ ಅಭಿವೃದ್ಧಿ ಮಾಡ್ಬೋದು ಅಂತ ಅವತ್ತು ಅರ್ಥ ಮಾಡ್ಕೊಂಡಿದ್ದರಿಂದಾನೇ ಇವತ್ತು ಹಸಿರು ಕ್ರಾಂತಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಿದೆ ಫ್ರೆಂಡ್ಸ್. ಹೊಸ ವೈಜ್ಞಾನಿಕ ಬೆಂಬಲಿತ ವಿಧಾನಗಳನ್ನು ನಾವು ಅಳವಡಿಸಿಕೊಳ್ಳಲು ಸಾಧ್ಯವಾಯಿತು, ಇಚ್ಛೆ ಮಾಡಿದ್ವಿ. ಇದರಿಂದಾನೇ ಇವತ್ತು ಹಸಿರು ಕ್ರಾಂತಿ ನಮ್ಮ ದೇಶದೊಳಗೆ ಆಗಿತ್ತು. ಅವತ್ತೇ ಸ್ವಾಮಿನಾಥನ್ ಅವ್ರಿಗೆ ಅನಿಸ್ಲಿಲ್ಲ ಅಂದರೆ, ಸ್ವಾಮಿನಾಥನ್ ಅವರು ನಮ್ಮ ದೇಶದೊಳಗೂ ಹಸಿರು ಕ್ರಾಂತಿಯನ್ನು ತರ್ಬೋದು, ರೈತರ ಜೀವನವನ್ನು ಬದಲಿಸಬಹುದು ಅಂತ ಅಂದ್ಕೊಂಡಿರಲಿಲ್ಲ ಅಂದರೆ ಆಗ್ತಾನೆ ಇರಲಿಲ್ಲ ಫ್ರೆಂಡ್ಸ್. ವೈ ಡೋಂಟ್ ವಿ ಡೌಟ್? ವೈ ಡೋಂಟ್ ವಿ ಕ್ವಶನ್? ದಟ್ಸ್ ಅ ಪಾಯಿಂಟ್ ಹಿಯರ್. ಇದು ಆಹಾರ ಉತ್ಪಾದನೆಯಲ್ಲಿ ಗಣನೀಯ ಹೆಚ್ಚಳ ಆಗಲಿಕ್ಕೆ ಕಾರಣವಾಯಿತು, ಭಾರತದ ಆಹಾರ ಭದ್ರತೆಯನ್ನು ಸಾಧಿಸಲು ಸಹಾಯ ಮಾಡಿತು. ಅವತ್ತು ಅವರು ಕೇಳಿರುವಂಥ ಪ್ರಶ್ನೆಗಳು. ಸಿ ಗೈಸ್, ಇನ್ನೊಂದು ಕ್ವಶನ್ ಕೇಳ ನಿಮಗೆ. ಓಕೆ, ಹೀಗೆ ನೀವು ಉದಾಹರಣೆಗಳನ್ನ ಕೊಟ್ಟು ಹೇಳ್ಬೋದು. ಸಿ, ಯಾರು ಒಳ್ಳೆ ಕ್ರಿಕೆಟ್ ಅನಾಲಿಟಿಕ್ ಇದ್ದಾನೆ, ಯಾರು ಒಳ್ಳೆ ಕಾಮೆಂಟೇಟರ್ ಇದ್ದಾರೆ, ಅವ್ರು ಯಾವತ್ತೂ ಕೇಳ್ತಿದ್ದಾರೆ ನೋಡಿ. ಓಕೆ, ಒಬ್ಬ ಬಾಲರ್ ಆದವನು, ಉತ್ತಮ ಬಾಲರ್ ಆದವನು ಸುಮ್ಮನೆ ಬಂದು ಬಾಲ್ ಒಗೆಯೋದಿಲ್ಲ ಫ್ರೆಂಡ್ಸ್. ಜಸ್ಟ್ ಟೇಕ್ ಎಕ್ಸಾಂಪಲ್ ಆಫ್ ಬುಮ್ರಾ. ಅವನು ಸುಮ್ಮನೆ ಬಾಲ್ ಒಗೆಯೋದಿಲ್ಲ ಫ್ರೆಂಡ್ಸ್. ಓಕೆ, 6 ಬಾಲ್ ಇರ್ತವೆ, 6 ಬಾಲ್ ಸುಮ್ಮನೆ ಓಡಿ ಬಂದು ಒಗಿತಾ ಇರೋದಿಲ್ಲ ಯಾವ ಬಾಲರ್. ಯು ಸಿ ಅಟ್ಲೀಸ್ಟ್ 90% ಆಫ್ ದಿ ಬಾಲರ್. ಎಸ್, ಅಂಥ ಬಾಲರು ಇದ್ದಾರೆ ತಂದೊಗೆಯೋರು, ಬಟ್ ಅವರೆಲ್ಲ ಫ್ರೆಂಡ್ಸ್. ಸಿ, ಒಂದು ಬಾಲ್ ಯಾರ್ಕ್, ಓಕೆ, ಕಾಲ್ ಹತ್ರ ಯಾರ್ಕ್ ಬಾಲ್ ಒಗೆಯೋದು. ಸೊ ಅದಕ್ಕೆ ಬ್ಯಾಟ್ಸ್ಮನ್ ಉತ್ತರ ಏನಿದೆ ನೋಡೋದು. ಒಂದು ಬಾಲ್ ಆಸ್ಟ್ರೇಲಿಯನ್ ಬಾಲರ್ ಮಿಚೆಲ್ ಸ್ಟಾರ್ಕ್ ಏನು ಮಾಡ್ತಾನೆ, ಶಾರ್ಟ್ ಬಾಲ್ ಹಾಕೋದು. ಓಕೆ, ಶಾರ್ಟ್ ಬಾಲ್ ಹಾಕಿದಾಗ 6 ಹೋದರೆ ನೆಕ್ಸ್ಟ್ ಟೈಮ್ ಶಾರ್ಟ್ ಬಾಲ್ ಹಾಕಂಗಿಲ್ಲ. ಬಟ್ ಬ್ಯಾಟ್ಸ್ಮನ್ ಏನಾದರೂ ಮಿಸ್ ಮಾಡಿದರೆ ಎಸ್, 5 ಬಾಲಲ್ಲಿ 1 ಬಾಲ್ ಡಾಟ್ ಮಾಡಲಿಕ್ಕೆ, 6 ಬಾಲಲ್ಲಿ 1 ಬಾಲ್ ಡಾಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಥವಾ 4 ಹೊಡೆದ ಅಥವಾ ಮಿಸ್ ಮಾಡಿದ, ತಲೆಗೆ ಬಡ್ಕೊಂಡ, ಎಸ್, ಔಟ್ಕಮ್ ಈಸ್ ದೇರ್. ನಾನು ಬಾಲರ್ ಏನು ಮಾಡ್ತಿರ್ತಾನೆ, ಬ್ಯಾಟ್ಸ್ಮನ್ಗೆ ಪ್ರಶ್ನೆ ಕೇಳ್ತಿರ್ತಾನೆ. ಬ್ಯಾಟ್ಸ್ಮನ್ ಇದ್ದವನು ನೀನು ಈ ಪ್ರಶ್ನೆ ಕೇಳ್ತೀಯ, ನಂದಿದು ಉತ್ತರ ಅಂತ ಇವನು ಶಾರ್ಟ್ ಹೊಡಿತಿರ್ತಾನೆ. ಸಿ, ಅಂಥವ್ರು ಮಾತ್ರ ಸಕ್ಸಸ್ಫುಲ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಲೆಗ್ ಸ್ಟಂಪ್ ಮೇಲೆ ಹಾಕ್ತೀಯಾ, ಓಕೆ, ಸಿ, ಕವರ್ ಡ್ರೈವ್, ಜಸ್ಟ್ ಕೀಪ್ ವಾಚಿಂಗ್ ಮೈ ಕವರ್ ಡ್ರೈವ್. ಓಕೆ, ಸೊ ಆಫ್ ಸೈಡ್ ಹಾಕ್ತೀಯಾ, ಐ ವಿಲ್ ಯೂಸ್ ಮೈ ರಿಸ್ಟ್.
ಜಸ್ಟ್ ಸಿ ಮೈ ಶಾರ್ಟ್ ಬ್ಯೂಟಿ. ಓಕೆ, ಸಿ ಅವ್ರು ಪ್ರಶ್ನೆ ಕೇಳಿದ್ದೇನೆ ಬಾಲರ್, ಇವನು ಉತ್ತರ ಕೊಟ್ಟಿದ್ದಾನೆ ಅದಕ್ಕೆ. ನಿನ್ನ ಬಾಲಿಂಗ್ ಅದ, ನನ್ನ ಬ್ಯಾಟ್ನಿಂದ ಈ ಉತ್ತರ. ಸಿ, ಪ್ರಶ್ನಿಸುವ ಗುಣ, ಅವನು ಗ್ರೇಟ್ ಬ್ಯಾಟ್ಸ್ಮನ್ ಆಗ್ತಾನೆ ಗೈಸ್. ಪ್ರಶ್ನಿಸುವ ವ್ಯಕ್ತಿ ಆಗ್ಬೇಕು ನಾವೆಲ್ಲ. ಸೈಂಟಿಫಿಕ್ ಟೆಂಪರ್ ಬೆಳೆಸಬೇಕು ಅನ್ನೋದೇ ಮೂಲ ಉದ್ದೇಶ ಆಗಿದೆ ಫ್ರೆಂಡ್ಸ್. ಓಕೆ, ನಮ್ಮ ದೇಶದೊಳಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅನುಮಾನವು ಸುಧಾರಣೆ ಮತ್ತು ವರ್ಧನೆಗೆ ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನುಮಾನ ಅನ್ನೋದು ಸುಧಾರಣೆ ಮತ್ತು ಬದಲಾವಣೆಯ ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮೌಖಿಕ ಕಲಿಕೆಯ ವಿಧಾನಗಳ ಪ್ರಶ್ನೆಯು ಭಾರತೀಯ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ಸಂವಾದಾತ್ಮಕ ಮತ್ತು ವಿಚಾರಣೆ ಆಧಾರಿತ ವಿಧಾನಗಳನ್ನು ಕ್ರಮೇಣ ಅಳವಡಿಸಿಕೊಳ್ಳಲು ಕಾರಣವಾಗಿದೆ. ಬಟ್ ಇವತ್ತಿನವರು ಅಳವಡಿಸಿಕೊಂಡಿಲ್ಲ ಫ್ರೆಂಡ್ಸ್. ಬಟ್ ಕರ್ನಾಟಕದೊಳಗೆ ನಾವು ಮನುಜರು ಅನ್ನುವಂಥ ಪ್ರೋಗ್ರಾಮ್ ಮಾಡಿದ್ದಾರೆ. ಓಕೆ, ಹೆಂಗೆ ಒಂದು ವಾರದೊಳಗೆ 2 ಗಂಟೆಗಳ ಸಮಯವನ್ನು. ಸೊ ಐ ಡೋಂಟ್ ನೋ ಲೈಕ್ ಎಷ್ಟು ಸ್ಕೂಲ್ಗಳು ಇದನ್ನು ಉಪಯೋಗ ಮಾಡ್ತಿದ್ದಾವೆ, ಆಮೇಲೆ ವಾಟ್ ವಾಸ್ ದ ಔಟ್ಕಮ್. ಮಕ್ಕಳಿಗೆ ಯಾಕೆ ಪ್ರಶ್ನೆ ಕೇಳೋದಿಲ್ಲ, ಮಕ್ಕಳನ್ನು ಯಾಕೆ ಅವೇರ್ ಮಾಡೋದಿಲ್ಲ, ಇವತ್ತು ದೇಶದೊಳಗೆ ಏನಾಗ್ತಾ ಇದೆ ಅದರ ಬಗ್ಗೆ ಯಾಕೆ ಇಲ್ಲಿ ಚರ್ಚಿಸೋದಿಲ್ಲ. ಓಕೆ, ದಟ್ಸ್ ಅ ಕ್ವಶನ್. ಈ ಬದಲಾವಣೆಯು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದಲ್ಲದೆ ನಾವೀನ್ಯತೆ ಪ್ರಗತಿಗೆ ಒಂದು ಚಾಲನೆಯಾಗಿ ಕೆಲಸ ಮಾಡ್ತದೆ. ಸಾಮರ್ಥ್ಯವಿರುವ ವಿಮರ್ಶಾತ್ಮಕ ಚಿಂತಕರ ಮುಂದಿನ ಪೀಳಿಗೆಗಳನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ. ಓಕೆ, ಸೊ ಡೆಫಿನೆಟ್ಲಿ ಫ್ರೆಂಡ್ಸ್. ಓಕೆ, ಯಾಕೆ ನಾವು ಪ್ರಶ್ನಿಸುವುದಿಲ್ಲ ಶಾಲೆಗಳಲ್ಲಿ, ಯಾಕೆ ನಾವು ಪ್ರಶ್ನೆಗಳನ್ನು ಕೇಳೋದಿಲ್ಲ. ಓಕೆ, ಇವನ್ ವಿದ್ಯಾರ್ಥಿಗಳಿಗೂ ಕೂಡ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಆ ಟೀಚರ್ನ ಒಂಥರ ಏನಂದರೆ ಶತ್ರು ಥರ ನೋಡ್ತಾರೆ ಫ್ರೆಂಡ್ಸ್. ಓಕೆ, ಇವನು ಎದಕ್ಕೆ ಪ್ರಶ್ನೆ ಕೇಳ್ತಾನೆ, ಸುಮ್ಮನೆ ತಾನು ಹೇಳಿ ಹೋಗಿದೆ ಅಂತ ಅನ್ನುವಂಥ ಮನೋಭಾವ ಅದೆಷ್ಟೋ ವಿದ್ಯಾರ್ಥಿಗಳ ಹತ್ರ ಇದೆ. ಎಲ್ಲಿಂದ ಬದಲಾವಣೆ ಬರುತ್ತೆ? ಡೆಡ್ ಬಾಡೀಸ್. ಓಕೆ, ಸೊ ಇದಲ್ಲದೆ ವೈಜ್ಞಾನಿಕ ಸಂದೇಹವಾದ ಪ್ರತಿಗಾಮಿ ಸಾಮಾಜಿಕ ರೂಢಿಗಳನ್ನು ಸವಾಲು ಮಾಡುವುದರಲ್ಲಿ, ಸಾಮಾಜಿಕ ಸುಧಾರಣೆಗಳನ್ನು ಉತ್ತೇಜಿಸುವರಲ್ಲಿ ಪ್ರಬಲ ಸಾಧನವಾಗಿದೆ. ಫಾರ್ ಎಕ್ಸಾಂಪಲ್, ಬಾಲ್ಯ ವಿವಾಹ. ಯಾಕೆ ಅಷ್ಟು ಸಣ್ಣ ವಯಸ್ಸಿನೊಳಗೆ ಮದುವೆ ಆಗಬೇಕು? ಫಸ್ಟ್ ಆಫ್ ಆಲ್ ಮದುವೆನೇ ಯಾಕೆ ಆಗಬೇಕು? ಯಾಕೆ ನಾವು ಮುಕ್ತವಾಗಿ ಮಾತಾಡೋದಿಲ್ಲ? ಜಾತಿ ವ್ಯವಸ್ಥೆ. ಸೊ ಓಪನ್ ಆಗಿ ನಮ್ಮ ಸಮಾಜದೊಳಗೆ ಜಾತಿ ವ್ಯವಸ್ಥೆ ನಡೆಯುತ್ತೆ ಫ್ರೆಂಡ್ಸ್, ಯಾಕೆ ಮಾತಾಡೋದಿಲ್ಲ? ಯಾಕೆ ಪ್ರಶ್ನಿಸುವುದಿಲ್ಲ? ಲಿಂಗ ತಾರತಮ್ಯದಂತಹ ಆಚರಣೆಗಳು. ಓಕೆ, ಯಾಕೆ ನಾವು ಲಿಂಗ ತಾರತಮ್ಯದಂಥ ಒಂದು ಆಚರಣೆಗಳನ್ನು ಇನ್ನೂ ಆದರೂ ಮಾಡ್ತಿದ್ವಿ ಫ್ರೆಂಡ್ಸ್. ಓಕೆ, ಸೊ ಮತ್ತು ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಲಾಗುತ್ತೆ ಫ್ರೆಂಡ್ಸ್. ಸೊ ಯಾರು ಈ ಒಂದು ವಿಡಿಯೋನ ನೋಡ್ತೀರಿ, ಯಾರೋ ಮಹಿಳೆಯರು ನೋಡ್ತಾ ಇದ್ದೀರಿ, ಆ್ಯಂಡ್ ಎನಿವೇ ಐ ವಾಂಟ್ ಟು ವಿಶ್ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆ್ಯಂಡ್ ಆಲ್ವೇಸ್ ಎಂಜಾಯ್ ವುಮನ್ಹುಡ್. ಓಕೆ, ಒಬ್ಬರು ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಆ್ಯಂಡ್ ಒಬ್ಬ ತಾಯಿಯಾಗಿ, ಓಕೆ, ಎಲ್ಲ ರೋಲ್ಗಳು ನಿಮ್ಮೂ ಇದ್ದಾವೆ. ಬಟ್ ನನ್ನ ಪ್ರಶ್ನೆ ಏನು ಅಂದರೆ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕಾ? ಬಿಕಾಸ್ ನಾನು ಈ ಪ್ರಶ್ನೆನ ಯಾಕೆ ಕೇಳ್ತಿದ್ದೀನಿ ಅಂದರೆ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಮರ್ಯಾದೆ ಕೊಡುವಂಥ ಒಂದು ಹೆಸರಿನಲ್ಲಿ, ಅವ್ರಿಗೆ ಸಾಫ್ಟಾಗಿ ಟ್ರೀಟ್ ಮಾಡುವಂಥ ಹೆಸರಿನಲ್ಲಿ ಅವ್ರ ಮೇಲೆ ಈ ಸಮಾಜದೊಳಗೆ ರಿಸ್ಟ್ರಿಕ್ಷನ್ನ ಹೇರಲಾಗುತ್ತೆ. ನನ್ನ ಪ್ರಕಾರ ಹೆಣ್ಮಕ್ಳು ಅಂತ ತಿಳ್ಕೊಂಡ್ರೆ ಸಾಕು. ದಟ್ಸ್ ಇಟ್. ಒಬ್ಬ ಹೆಂಗೆ ಹುಡುಗ ಇದ್ದಾನೆ, ಅವನಿಗೆ ಹೆಂಗೆ ಜೀವ ಇದೆ, ಸೊ ಒಬ್ಬ ಹುಡುಗಿನೂ ಇದ್ದಾಳೆ, ಅವಳಿಗೂ ಕೂಡ ಜೀವ ಇದೆ. ಸೊ ಹುಡುಗ ಸತ್ರು ಸತ್ತಂಗೆನೆ, ಹುಡುಗಿ ಸತ್ರು ಸತ್ತಂಗೆನೆ, ಇಬ್ಬರಿಗೂ ಕೂಡ ಲೈಫ್ ಅನ್ನೋದು ಒಂದೇ, ಇಬ್ಬರೂ ಕೂಡ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಮೂಲ ಪ್ರಶ್ನೆ. ಓಕೆ, ಸೊ ಯಾವ ದಿನ ಈ ಮೂಲ ಪ್ರಶ್ನೆಗೆ ಉತ್ತರ ಸಿಗುತ್ತೋ ನಮ್ಮ ಸಮಾಜದೊಳಗೆ, ಸೊ ಮೇ ಬಿ ಈಕ್ವಾಲಿಟಿ ಬಗ್ಗೆ ನಾವು ಮಾತಾಡ್ಬೋದು. ಅಲ್ಲಿವರೆಗೂ ಇಂಪಾಸಿಬಲ್ ಗೈಸ್. ಓಕೆ, ಸೊ ಇಂಪಾಸಿಬಲ್. ಮರ್ಯಾದೆ ಕೊಡುವಂಥ ಒಂದು ಗೋಜಿಗೆ ಹೋಗಿ ಅಥವಾ ಮರ್ಯಾದೆ ಕೊಡುವಂಥ ಹಾದಿಯಲ್ಲಿ ಹೋಗಿ ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಹಾಕ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಲಿಂಗ ತಾರತಮ್ಯ. ಓಕೆ, ಇವತ್ತು ಮಹಿಳಾ ಸಬಲೀಕರಣ ಮಾಡಲಿಕ್ಕೆ ಅಂತ 33% ರಿಸರ್ವೇಷನ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಯಾವಾಗ? 2029ಕ್ಕೆ ಮಹಿಳಾ ಮೀಸಲಾತಿ, ಮಹಿಳೆಯರಿಗೆ 33% ಮೀಸಲಾತಿ. ಸೊ ನನಗನ್ಸುತ್ತೆ ಇದರಿಂದ ಸಮಾನತೆ ಬರಲಿಕ್ಕೆ ಅಥವಾ ಮಹಿಳಾ ಸಬಲೀಕರಣ ಆಗೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ ಇದಕ್ಕಿಂತನೂ ಮುಖ್ಯವಾಗಿ ಇಂಪಾರ್ಟೆಂಟ್ ಏನು ಅಂದರೆ, ಓಕೆ, ಮಹಿಳೆಯರಿಗೆ
33% ಈಕ್ವಾಲಿಟಿ ಬೇಕು ಅಂದರೆ 33% ಮೀಸಲಾತಿ ಯಾಕೆ ಕೊಡಬೇಕು? ಸೊ ಸೆಕ್ಸ್ ರೇಷಿಯೋನ ನೋಡಿದರೆ ಮಹಿಳಾ ಪಾಪ್ಯುಲೇಷನ್ 48% ಇದೆ. ಓಕೆ, 48% ಇದೆ. ಆಮೇಲೆ ಪುರುಷರ ಪಾಪ್ಯುಲೇಷನ್ 50% ಇದ್ದರೆ ಇನ್ನೂ 2% ಈ ಒಂದು LGBT ಕಮ್ಯುನಿಟಿದಿದೆ. ಓಕೆ, LGBT ಕಮ್ಯುನಿಟಿ, ಲೆಸ್ಬಿಯನ್ಸ್, ಗೇಸ್, ಓಕೆ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿದಿದೆ. ಸೊ ನಾವು ನಿಜವಾಗ್ಲೂ ಸಮಾನತೆ ತರಬೇಕು ಅಂದರೆ 48% ವುಮನ್ ರಿಸರ್ವೇಷನ್, 2% LGBT ಕಮ್ಯುನಿಟಿ ರಿಸರ್ವೇಷನ್ ಮತ್ತು 50% ಪುರುಷರಿಗೆ ಅಂತಲೇ ಕೊಡಬೇಕು. ಆವಾಗ ಮಾತ್ರ ಈಕ್ವಾಲಿಟಿ ಬರೋಕ್ಕೆ ಸಾಧ್ಯ ಇದೆ. 33% ಮಹಿಳೆಗೆ ಫಸ್ಟ್ ಆಫ್ ಆಲ್ ರಿಸರ್ವೇಷನ್ ಯಾಕೆ ಕೊಡಬೇಕು? ಯಾಕಂದರೆ ಪುರುಷರಿಗೆ ಎಷ್ಟು ಪರ್ಸೆಂಟ್ ಪಾಲಿಟಿಕ್ಸಲ್ಲಿ ರಿಸರ್ವೇಷನ್ ಇದೆ ಫ್ರೆಂಡ್ಸ್? ಓಕೆ, ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಓಕೆ, ಈ ಥರ ಕೊಡೋದ್ರ ವಿರುದ್ಧ ನಾನಲ್ಲ ಗೈಸ್. ಓಕೆ, ಕೊಡೋದನ್ನು ನಾನು ಅಪೋಸ್ ಮಾಡೋದಿಲ್ಲ, ಬಟ್ ಪ್ರಶ್ನೆ ಯಾಕೆ ಮಾಡೋದಿಲ್ಲ? ಪ್ರಶ್ನೆ ಮಾಡಿ ನೀವು ಕಲಿತಾಗ ಆ ವಿಷಯ ಸರಿಯಾಗಿ ಅರ್ಥ ಆಗುತ್ತೆ. ನೀವು ನಿಮ್ಮ ಸಿಚುವೇಶನ್ ಏನೋ ಆಗಿದೆ, ಬಟ್ ಅಪ್ಕಮಿಂಗ್ ಜನ್ರೇಷನ್ನ ನೀವು ಸರಿಯಾಗಿ ಗೈಡ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಆಚರಣೆಗಳ ಬಗ್ಗೆ ಎದ್ದಿರುವ ಸಂದೇಹಗಳು ಆಧುನಿಕ ಭಾರತೀಯ ಸಮಾಜವನ್ನು ರೂಪಿಸಲು ಮುಂದುವರಿಯುವ ಪ್ರಗತಿಶೀಲ ಶಾಸನ ಮತ್ತು ಸಾಮಾಜಿಕ ಚಳುವಳಿಗೆ ಕಾರಣವಾಗಿವೆ. ಇವತ್ತೇ ಈ ಪ್ರಶ್ನೆಗಳನ್ನು ನಿಮ್ಮ ತಲೆಯಲ್ಲಿ ಹಾಕ್ತಾ ಇದ್ದೀನಿ. ವಿಚಾರ ಮಾಡಿ ಇವ್ರ ಬಗ್ಗೆ. ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಾವು? ಯು ಜಸ್ಟ್ ಥಿಂಕ್. ನೆಕ್ಸ್ಟ್, ವೈಜ್ಞಾನಿಕ ಸಂದೇಹಗಳ ಮೂಲಕ ಭಾರತದ ಸವಾಲುಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇದೆ. ಅಡ್ರೆಸ್ಸಿಂಗ್ ದ ಇಂಡಿಯಾ ಚಾಲೆಂಜಸ್ ಥ್ರೂ ಸೈಂಟಿಫಿಕ್ ಸ್ಕೆಪ್ಟಿಸಿಸಮ್. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಭಾರತದ ಸಮಕಾಲೀನ ಸವಾಲುಗಳನ್ನು ಪರಿಹರಿಸುವಲ್ಲಿ ವೈಜ್ಞಾನಿಕ ಅನುಮಾನ, ವೈಜ್ಞಾನಿಕವಾಗಿ ಪ್ರಶ್ನೆ ಕೇಳುವುದು ಒಂದು ನಿರ್ಣಾಯಕವಾದಂಥ ನಿರ್ಧಾರವಾಗಿದೆ. ಆರ್ಥಿಕ ಯೋಜನೆಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ? ಒಂದು ಸರ್ಕಾರ ಹೇಳುತ್ತೆ 40% ಸರ್ಕಾರ ಅಂತ, ಇನ್ನೊಂದು ಬಂದಂಥ ಆಳ್ವಿಕೆ ಮಾಡಲಿಕ್ಕೆ ಬಂದಂಥ ಸರ್ಕಾರ 100% ಸರ್ಕಾರ ಆಗಿದೆ. ಬಟ್ ಎಲ್ಲಿ ನಾಗರಿಕರಾದಂಥ ನಾವೆಲ್ಲ ಓಟ್ ಹಾಕ್ತೀವಿ, ಮನೆಯೊಳಗೆ ಕುಂಡಿರ್ತೀವಿ, ಏನು ಪ್ರಶ್ನೆ ಮಾಡ್ತಿದ್ದೀವಿ? ಸಾಂಪ್ರದಾಯಿಕ ಮಾದರಿಗಳಿಗೆ ಸಂದೇಹಾಸ್ಪದ ವಿಧಾನವು ಒಳಗೊಳ್ಳುವಿಕೆಯೊಂದಿಗೆ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ನವೀನ ನೀತಿಗಳಿಗೆ ಇದು ಕಾರಣ ಆಗ್ತದೆ. ಉದಾಹರಣೆಗೆ, ಅಭಿವೃದ್ಧಿಗೆ ಒಂದು ಗಾತ್ರ ಮಾತ್ರ ಪಿಟ್ಸ್. ಎಲ್ಲ ತರಹದ ಅಭಿವೃದ್ಧಿಗೆ ಒಂದೇ ತರಹದ ಮಾದರಿ. ಯಾರು ಹೇಳಿದ್ದಾರೆ? ಓಕೆ, ಯಾರು ಹೇಳಿದ್ದಾರೆ? ದಟ್ ಈಸ್ ನಾಟ್ ಪಾಸಿಬಲ್. ಎಲ್ಲ ವಿಧಾನಗಳನ್ನು ಪ್ರಶ್ನಿಸುವ ಹೆಚ್ಚು ಸೂಕ್ಷ್ಮವಾದ ಪ್ರದೇಶ ಮತ್ತು ನಿರ್ದಿಷ್ಟ ಆರ್ಥಿಕ ಕಾರ್ಯತಂತ್ರಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದರಿಂದ ಇದು ಸಾಧ್ಯ ಇದೆ ಫ್ರೆಂಡ್ಸ್. ನೋಡಿ, ವಯನಾಡಲ್ಲಿ ಅಷ್ಟೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ರು, ಇಲ್ಲೀಗಲ್ ಆಗಿ ಅಷ್ಟೆಲ್ಲ ಕನ್ಸ್ಟ್ರಕ್ಷನ್ಗಳಾಗ್ತಿದ್ರು. ಕಸ್ತೂರಿ ರಂಗನ್ ಕಮಿಟಿ ಹೇಳಿದರು, ಮಾಧವ ಗಡಿಗೇರ್ ಕಮಿಟಿ ಹೇಳಿದ್ರು ಕೂಡ ಯಾರೂ ಪ್ರಶ್ನಿಸಿಲ್ಲ. ಇವತ್ತು ವಯನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಭೂಕುಸಿತ ಆಗಿದೆ, ಎಲ್ಲರೂ ಅಳ್ತಿದ್ದಾರೆ. ಓಕೆ, ಹಂಗಾಯಿತು ಹಿಂಗಾಯಿತು, ಆ ಥರ ಜನ ಸತ್ರು, ಈ ಥರ ಜನ ಸತ್ರು ಹೇಳ್ತಿದ್ದಾರೆ. ಬಟ್ ಅವತ್ತು ಪ್ರಶ್ನಿಸಿದರೆ ಇವತ್ತು ಈ ಪ್ರಶ್ನೆ ಬರ್ತಿರಲಿಲ್ಲ, ಈ ಒಂದು ಸಮಸ್ಯೆ ಆಗ್ತಿರಲಿಲ್ಲ. ನೆಕ್ಸ್ಟ್, ವೈಜ್ಞಾನಿಕ ಸಂದೇಹವು ಪ್ರಮುಖ ಪಾತ್ರವನ್ನು ವಹಿಸುವ ಮತ್ತೊಂದು ಕ್ಷೇತ್ರವೆಂದರೆ ಪರಿಸರ ಸಂರಕ್ಷಣೆ. ಎನ್ವೈರ್ಮೆಂಟಲ್ ಕನ್ಸರ್ವೇಷನ್ ಈಸ್ ಅನದರ್ ಏರಿಯಾ ವೇರ್ ದ ಸೈಂಟಿಫಿಕ್ ಡೌಟ್ ಪ್ಲೇಸ್ ವೈಟಲ್ ರೋಲ್. ಸಮರ್ಥನೀಯವಲ್ಲದ ಅಭಿವೃದ್ಧಿ, ಅದೇ ವಯನಾಡಲ್ಲಿ ಆದಂಥದ್ದು. ಓಕೆ, ಪ್ರಶ್ನಿಸುವ ಗುಣ ಇರುವಂಥದ್ದು, ಸಂದೇಹ ಪಡುವ ಅವಶ್ಯಕತೆ ಎದಕ್ಕಿದೆ? ನೋಡಿ, ಆಫ್ರಿಕಾದಿಂದ ಚೀತಾಗಳನ್ನೇನು ತಂದಿದ್ದೀವಿ, ಬಟ್ ಬದುಕ್ತಾವೋ ಇಲ್ವೋ? ಓಕೆ, ಬದುಕಿದ್ರೆ ಏನಾಗುತ್ತೆ, ಬದುಕಲಿಲ್ಲ ಅಂದರೆ ಏನಾಗುತ್ತೆ? ನಮ್ಮ ದೇಶದೊಳಗಿರುವಂಥ ಕಾಡು ಪ್ರಾಣಿಗಳನ್ನು ಇವತ್ತು ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಿಗೆ ಆಗಿ ಅವುಗಳು ಸಾಯಲಿಕ್ಕೆ ಕಾರಣ ಆಗ್ತಿದ್ದೀವಿ. ಬಟ್ ಚೀತಾ ಮಾತ್ರ ಆಫ್ರಿಕಾದಿಂದ ತಂದು ಬಿಡ್ತಿದ್ದೀವಿ. ಎಷ್ಟರ ಮಟ್ಟಿಗೆ ಒಳ್ಳೆಯದು? ಯಾಕೆ ಪ್ರಶ್ನಿಸ್ತಾ ಇಲ್ಲ? ಓಕೆ, ಈ ಸಂದೇಹವು ನವೀಕರಿಸಬಹುದಾದ ಇಂಧನ ಮೂಲಗಳು ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನ ಅನ್ವೇಷಣೆಗಳು ಕೂಡ ಕಾರಣವಾಗಿದ್ದಾವೆ. ಪ್ಯಾರಿಸ್ ಒಪ್ಪಂದಕ್ಕೆ ಭಾರತ ಬದ್ಧವಾಗಿದೆ ಮತ್ತು ಅದರ ಮಹತ್ವಾಕಾಂಕ್ಷೆಯ ಸೌರ ಗುರಿಗಳನ್ನು, ಸೌರ ಶಕ್ತಿ ಪ್ರೊಡ್ಯೂಸ್ ಮಾಡುವಂಥ ಇಂಟರ್ನ್ಯಾಷನಲ್ ಸೋಲಾರ್ ಅಲೈಯನ್ಸನ್ನು ಕೂಡ ಇದಕ್ಕೆ ಮಾದರಿಯನ್ನಾಗಿ ಮಾಡ್ತಾ ಇದೆ ಫ್ರೆಂಡ್ಸ್. ಓಕೆ, ಡೆವಲಪ್ ಮಾಡ್ತಿದ್ವಿ. ಸಾರ್ವಜನಿಕ ಆರೋಗ್ಯದಲ್ಲಿ ಅಪೌಷ್ಟಿಕತೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಓವರ್ ವೇಟ್ ಇರೋದು ತಪ್ಪು, ಅಂಡರ್ ವೇಟ್ ಇರೋದು ತಪ್ಪು. ಓಕೆ, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಓಕೆ, ಎಲ್ಲರಿಗೂ ಕೂಡ ನಮ್ಮ ದೇಶದೊಳಗೆ ಫುಡ್ ಸಿಗ್ತಾ ಇಲ್ಲ. ನಮಗೆ ಸಿಕ್ಕರೆ ಸಾಕು, ಎಲ್ಲರಿಗೂ ಏನಾದರೂ ಹಾಳಾಗೋಗ್ಲಿ, ಎಲ್ಲಿವರೆಗೂ ಈ ಮನೋಭಾವ ಇರುತ್ತೆ? ದಿಸ್ ಇಸ್ ನಾಟ್ ಸೈಂಟಿಫಿಕ್ ಟೆಂಪರ್. ಅವತ್ತು ಸ್ವಾಮಿನಾಥನ್, MS ಸ್ವಾಮಿನಾಥನ್ ಅದೇ ಥರ ಅಂದಿದ್ರೆ ಇವತ್ತು ಹಸಿರು ಕ್ರಾಂತಿನೇ ಆಗ್ತಿರಲಿಲ್ಲ. ಅವತ್ತು ವಿಶ್ವೇಶ್ವರಯ್ಯನವರು ಕೂಡ ನಾನೊಬ್ಬನು ಆರಾಮಾಗಿದ್ದರೆ ಸಾಕು, ನನಗೆ ಸ್ಯಾಲ್ರಿ ಬಂದರೆ ಸಾಕು ಅಂದಿದ್ರೆ ಇವತ್ತು KRS ಡ್ಯಾಮ್ ಕಟ್ಟೋಕ್ಕಾಗ್ತಿರಲಿಲ್ಲ.
KRS ಅಲ್ಲ, ಏನೆಲ್ಲ ಮಾಡೋಕ್ಕಾಗ್ತಿರಲಿಲ್ಲ. ಅವತ್ತು APJ ಅಬ್ದುಲ್ ಕಲಾಂ ಅವರು ಕೂಡ ಸೊ ನನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ದು ನಾನು ಆರಾಮಾಗಿರ್ತೀನಿ ಅಂದ್ಕೊಂಡಿದ್ರೆ, ಇವತ್ತು ನಮ್ಮ ದೇಶದ ಈ ಸ್ಪೇಸ್ ಮಿಷನ್ಗಳಾಗಿರ್ಬೋದು, ರಾಕೆಟ್ ಸೈನ್ಸ್ ಆಗಿರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಆಗಿರ್ಬೋದು, ಇದನ್ನೆಲ್ಲ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ ಗೈಸ್. ಓಕೆ, ಸೊ ಸಾಂಕ್ರಾಮಿಕ ರೋಗಗಳನ್ನು ತಡೀಲಿಕ್ಕೆ ಯಾಕೆ ಪ್ರಶ್ನಿಸೋದಿಲ್ಲ? ಇತ್ತೀಚೆಗೆ COVID-19 ಓಕೆ ಸಾಂಕ್ರಾಮಿಕವಾದಂಥ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ವೈಜ್ಞಾನಿಕ ಅನುಮಾನದಿಂದ ನಡೆಸಲ್ಪಟ್ಟ ಸಾಕ್ಷ್ಯ ಆಧಾರಿತ ವಿಧಾನಗಳು ನಿರ್ಣಾಯಕವಾಗಿದ್ದು ಫ್ರೆಂಡ್ಸ್. ಓಕೆ, ಸಾಂಪ್ರದಾಯಿಕ ಆರೋಗ್ಯ ಪದ್ಧತಿಯನ್ನು ಪ್ರಶ್ನಿಸುವುದು ಮತ್ತು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಮಧ್ಯಸ್ಥಿಕೆಗಳ ಅಳವಡಿಕೆಯು ಕೂಡ ದೇಶಾದ್ಯಂತ ಆರೋಗ್ಯದ ಫಲಿತಾಂಶಗಳನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಓಕೆ, ಇವತ್ತು ಬ್ಲಡ್ ಮಾದರಿ, ರಕ್ತದ ಮಾದರಿಯನ್ನು ತೆಗೆದುಕೊಳ್ತಾರೆ. ಒಂದು ರೋಗ ಏನು ಬಂದಿದೆ, ಅದಕ್ಕೆ ಏನು ಮೆಡಿಸಿನ್ ಕೊಡಬೇಕು ಅಂತ ಎಷ್ಟು ಫಾಸ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಯಾಕೆ ಕೊಡ್ತಿದ್ದಾರೆ ಪ್ರಶ್ನಿಸ್ತಾರೆ. ಇದು ಯಾವ ವೈರಸ್, ಇದಕ್ಕೆ ಏನು ಮೆಡಿಸಿನ್ ಕೊಟ್ಟರೆ ಒಳ್ಳೆಯದು, ಈ ಮೆಡಿಸಿನ್ನ ಹೆಂಗೆ ಕಂಡುಹಿಡಿಬೇಕು, ಈ ಮೆಡಿಸಿನ್ ಸಂಬಂಧಿ ನಾನು ಏನು ರಿಸರ್ಚ್ ಮಾಡಬೇಕು. ಸಿ ಹೌ ಇಟ್ ಈಸ್ ಗೋಯಿಂಗ್ ಆನ್ ಗೈಸ್. ವಿತೌಟ್ ಪ್ರಶ್ನೆ ಮಾಡದೆ ನೀವು ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಥಿಕಲ್ ಇಂಪರೇಟಿವ್, ಓಕೆ, ಅನುಮಾನದ ಎಥಿಕಲ್ ಇಂಪರೇಟಿವ್. ಓಕೆ, ಸೊ ಎಥಿಕಲ್ ಇಂಪರೇಟಿವ್ ಡೌಟ್ ನೋಡಿ. ಸೊ ಪ್ರಾಯೋಗಿಕವಾಗಿ ಅನ್ವಯಗಳನ್ನು ಮೀರಿ ವೈಜ್ಞಾನಿಕ ಅನುಮಾನವು ಜವಾಬ್ದಾರಿಯುತ ಪೌರತ್ವ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಉತ್ತೇಜಿಸುವ ಒಂದು ನೈತಿಕ ಆಯಾಮವನ್ನು ಹೊಂದಿದೆ. ಪ್ರಶ್ನಿಸಬೇಕು ಫ್ರೆಂಡ್ಸ್. ಓಕೆ, ಸೊ ಯಾಕಂದರೆ ಎಥಿಕಲ್ ಇಂಪರೇಟಿವ್ ಅಂದರೆ, ಸೊ ಈ ಅನುಮಾನ ಯಾಕೆ ಪಡಬೇಕು ಅಂದರೆ, ನನ್ನ ಪ್ರಕಾರ ಸರಿ ಇದ್ದಿದ್ದು ನಿಮ್ಮ ಪ್ರಕಾರ ತಪ್ಪಿರ್ಬೋದು. ಓಕೆ, ಯಾರು ಹೇಳಿದ್ದಾರೆ ಇಲ್ಲ ಅಂತ? ನನ್ನ ನೈತಿಕತೆ ಆಧಾರದ ಮೇಲೆ ನಾನು ನಂಬಿರುವಂಥ ಒಂದು ನಂಬಿಕೆ ಮೇಲೆ ನಾನು ಹೇಳಿದ್ದೀನಿ ನನ್ನ ನಿರ್ಧಾರವನ್ನು. ನೀವು ಹೇಳ್ಬೋದು ನಿಮ್ಮ ನಿರ್ಧಾರವನ್ನು. ಓಕೆ, ಸೊ ನಾನು ಹೇಳ್ತಿದ್ದೀನಿ ಎಗ್ ತಿನ್ನೋದು ತಪ್ಪು ಅಂತ, ನೀವು ಹೇಳ್ತಿದ್ದೀರಾ ಚಿಕನ್ ತಿನ್ನೋದು ಸರಿ, ಚಿಕನ್ ಇರೋದೇ ತಿನ್ನೋದಕ್ಕೆ ಅಂತ. ಇಲ್ಲಿ ಯಾರು ಸರಿ ಯಾರು ರೈಟ್? ಓಕೆ, ಇದು ಅವರವರ ನಂಬಿಕೆ, ಲೆಟ್ ದೆಮ್ ಡೂ ಇಟ್. ಬಟ್ ಕ್ವಶನ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ? ಆಯಾಮಗಳು ಇಂಪಾರ್ಟೆಂಟ್ ಅಲ್ವಾ? ಪ್ರಶ್ನಿಸುವ ಮತ್ತು ಪುರಾವೆಗಳನ್ನು ಹುಡುಕಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ಇದು ತಪ್ಪು ಮಾಹಿತಿ ಮತ್ತು ಕುಶಲತೆಯ ವಿರುದ್ಧದ ಭದ್ರಕೋಟೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಅದೆಷ್ಟೋ ವಿವರಣೆಗಳು, ಸಾಮಾಜಿಕ ಮಾಧ್ಯಮ, ನಕಲಿ ಸುದ್ದಿಗಳು. ನಕಲಿ ಸುದ್ದಿಯಲ್ಲಿ ಯಾಕೆ ಟ್ರ್ಯಾಪ್ ಆಗ್ತಿದೆ? ಸೈಬರ್ ಕ್ರೈಮ್ ಯಾಕೆ ಇನ್ಕ್ರೀಸ್ ಆಗ್ತಿದೆ? ಪ್ರಶ್ನಿಸುವ ಗುಣ ಇಲ್ಲ. ವಿಶೇಷವಾಗಿ ಇವುಗಳನ್ನೆಲ್ಲ ಪ್ರಶ್ನಿಸ್ತದೆ. ಕಾಲ್ಪನಿಕತೆಯಿಂದ ಓಕೆ ಸತ್ಯದೆಡೆಗೆ ಗ್ರಹಿಸುವ ಒಂದು ಸಾಮರ್ಥ್ಯವನ್ನು ನಿಮ್ಮಲ್ಲಿ ತಂದಿಡ್ತದೆ. ಓಕೆ, ಇನ್ನು ಕೆಲವೊಬ್ಬರು ಸರ್ ಈ ಒಂದು ಎಸ್ಸೆ ಬರಿಬೇಕಾದ್ರೆ ನಮ್ಮ ಭಾಷೆಯೊಳಗೆ ಬರಿಬೇಕಾ ಅಥವಾ ಗ್ರಾಂಥಿಕ ಭಾಷೆಯಲ್ಲಿ ಬರಿಬೇಕಾ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ. ಗ್ರಾಂಥಿಕ ಭಾಷೆಯಲ್ಲಿ ಬರೆದ್ರೆ ನಿಮಗೆ ಎಸ್ಸೆ ಕಂಪ್ಲೀಟ್ ಆಗೋದಿಲ್ಲ. ನಿಮ್ಮ ಭಾಷೆ ಸುಧಾರಿತ ಭಾಷೆ ಒಳಗೆ ಬರೀರಿ. ದಟ್ಸ್ ಮೋರ್ ದೆನ್ ಇನಫ್ ಫ್ರೆಂಡ್ಸ್. ಓಕೆ, ಯಾವತ್ತೂ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಪದಗಳನ್ನ ಬಳಸಿ ಎಸ್ಸೆಗಳನ್ನ ಬರಿಬೇಡ್ರಿ. ಸಾಮಾನ್ಯ ಪದಗಳನ್ನು ಉಪಯೋಗಿಸಿ ಎಸ್ಸೆನ ಬರೀರಿ. ನಾನು ನಮ್ಮ ಪುಸ್ತಕದಲ್ಲೂ ಕೂಡ ಸಾಮಾನ್ಯ ಪದಗಳಿಂದನೇ ಎಸ್ಸೆನ ಬರೆದಿದ್ದು ಫ್ರೆಂಡ್ಸ್. ನಿಮಗೆ ನೆನಪುಳಿತವೆ, ನಿಮ್ಮ ಭಾಷೆಯೊಳಗೆ ನೀವು ಬರಿಬೋದು. ಓಕೆ, ಸೊ ಇಲ್ಲಿ ನೀವು ತತ್ವಜ್ಞಾನಿಗಳಾಗೋದು ಅಥವಾ ಆ ಥರ ಆಗುವಂಥ ಅವಶ್ಯಕತೆ ಇಲ್ಲ. ಒಂದು ವಿಷಯದ ಮೇಲೆ ಸಮಗ್ರ ಜ್ಞಾನವನ್ನು ಹೊಂದಿರುವಂಥ ಅವಶ್ಯಕತೆ ಇದೆ. ಓಕೆ, ಬರೀರಿ. ನಾಳೆ ಆಫೀಸರ್ ಆದಮೇಲೂ ಕೂಡ ಸಾಮಾನ್ಯ ಭಾಷೆಯಲ್ಲೇ ಮಾತನಾಡ್ರಿ. ಅಲ್ಲೂ ಗ್ರಾಂಥಿಕ ಭಾಷೆಯಲ್ಲಿ ಮಾತಾಡಿದರೆ ಬೇರೆ ಆಗುತ್ತೆ ಫ್ರೆಂಡ್ಸ್. ಓಕೆ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ವೈಜ್ಞಾನಿಕ ಪ್ರಶ್ನೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಪಾರದರ್ಶಕತೆ ಮತ್ತು ಪುರಾವೆ ಆಧಾರದ ನಿರ್ಧಾರದ ಬೇಡಿಕೆಯ ಮೂಲಕ ಸಾರ್ವಜನಿಕರು ಸಂಸ್ಥೆಗಳನ್ನು ಹೊಣೆಗಾರರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, RTI, ಓಕೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಸೊ 2005, ಓಕೆ, ಪ್ರಶ್ನಿಸುವ ಗುಣವನ್ನು ಬೆಳೆಸಿದ್ದು. ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಇದಕ್ಕೆ. ಎಷ್ಟೋ ಕರಪ್ಷನ್ ಕೇಸ್ಗಳು ಹೊರಗೆ ಬಂದಿದ್ದಾವೆ. ಇವತ್ತು ಈ ರಾಜ್ಯದೊಳಗೆ ಎಷ್ಟೋ ಜನ ಜೈಲಿಗೆ ಹೋಗೋಕ್ಕೆ RTI ಆ್ಯಕ್ಟ್ ಕಾರಣ ಆಗಿದೆ. ಪ್ರಶ್ನಿಸುವ ಮನೋಭಾವ, ವಿಚಾರಣೆ ಮಾಡುವಂಥ ಮನೋಭಾವ, ಮುಕ್ತತೆಯ ಅಭಿವ್ಯಕ್ತಿಯಾಗಿದೆ. ಓಕೆ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಒಳಗೆ ರೈಟ್ ಟು ಕ್ವಶನ್ ಕೂಡ ಬರುತ್ತೆ ಫ್ರೆಂಡ್ಸ್. ಭಾರತದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಭೂದೃಶ್ಯಕ್ಕೆ ಸಂಬಂಧಿಸಿದಂತೆ ಈ ಸಂದೇಹಗಳನ್ನು ಸಮತೋಲನಗೊಳಿಸುವುದು ತುಂಬ ಮುಖ್ಯವಾಗಿದೆ. ಭಾರತೀಯ ಸಮಾಜದಲ್ಲಿ ವ್ಯಾಖ್ಯಾನಿಸುವ ಸಂಪ್ರದಾಯಗಳು, ನಂಬಿಕೆಗಳ ಶ್ರೀಮಂತ ವಸ್ತುಗಳನ್ನು ಸಂರಕ್ಷಿತವಾಗಿ ವೈಜ್ಞಾನಿಕ ಅನುಮಾನದ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಕೂಡ ಸವಾಲು ಇದೆ.
ಅದೆಷ್ಟೋ ಸಂಪ್ರದಾಯದ ಆಧಾರದ ಮೇಲೆ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ ಫ್ರೆಂಡ್ಸ್. ಓಕೆ, ಸೊ ಅವುಗಳನ್ನೆಲ್ಲ ಬದಲಾವಣೆ ಮಾಡಿ ಎಷ್ಟೋ ಜನ ಈ ನಿಧಿ ಸಿಗುತ್ತೆ ಅಂತ ಎಷ್ಟೋ ಜನರನ್ನ ಬಲಿ ಕೊಡ್ತಾರೆ. ಓಕೆ, ಸೊ ಎಷ್ಟು ಜನ ಹಾಗೆ ಸಾಯ್ತಿದ್ದಾರೆ. ಓಕೆ, ಕ್ಯಾನಬಲಿಸಮ್, ನರಬಲಿಯನ್ನು ಕೊಟ್ಟರೆ ನಿಮಗೆ ಈ ಭೂಮಿಯಲ್ಲಿ ಗೋಲ್ಡ್ ಸಿಗುತ್ತೆ. ಎಷ್ಟು ಜನ ಸಾಯ್ತಿದ್ದಾರೆ. ಈ ಒಂದು ಪೂಜೆಯನ್ನು ಮಾಡಿದರೆ ನಿಮ್ಮ ಪಾಪ ಪರಿಹಾರ ಆಗುತ್ತೆ. ಒಂದು ಆಡನ್ನು ನೀವು ಬಲಿ ಕೊಟ್ಟರೆ ನಿಮ್ಮ ಪಾಪ ಪರಿಹಾರ ಆಗುತ್ತೆ. ಸೊ ಹೇಗೆ ಇದು ಹೆಂಗೆ ಸಾಧ್ಯ? ಓಕೆ, ಕ್ವಶನ್ ಮಾಡುವಂಥ ಒಂದು ಗುಣ. ಭಾರತದ ಜಾಗತಿಕ ವೈಜ್ಞಾನಿಕ ಪರಿಸ್ಥಿತಿ, ಇಂಡಿಯಾಸ್ ಗ್ಲೋಬಲ್ ಸೈಂಟಿಫಿಕ್ ಪ್ರೆಸೆನ್ಸ್. ಭಾರತ ಡೆಫಿನೆಟ್ಲಿ ಫ್ರೆಂಡ್ಸ್ ಗ್ರೇಟ್ ಕಂಟ್ರಿ. ಅನೇಕ ವಿಜ್ಞಾನಿಗಳು ತಮ್ಮದೇ ಆದಂಥ ಹೆಸರು ಮಾಡಿದ್ದಾರೆ. ಭಾರತದ ವೈಜ್ಞಾನಿಕ ಪ್ರಶ್ನೆಗಳು ಅಥವಾ ಸಂದೇಹಕ್ಕೆ ತಕ್ಕಂತೆ ಜಾಗತಿಕ ಜ್ಞಾನ ಆರ್ಥಿಕತೆಯಲ್ಲಿ ತನ್ನ ಸ್ಥಾನಮಾನವನ್ನು ಗಣನೀಯವಾಗಿ ಹೆಚ್ಚಿಸ್ತಾ ಇರೋದನ್ನು ಕಾಣ್ತೀವಿ. ಭಾರತೀಯ ವಿಜ್ಞಾನಿಗಳು, ಸಂಸ್ಥೆಗಳು ಅಂತಾರಾಷ್ಟ್ರೀಯ ಸಹಯೋಗದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಬಾಹ್ಯಾಕಾಶ ಆಗಿರ್ಬೋದು, ಪರಿಶೋಧನೆ ಆಗಿರ್ಬೋದು, ಜೈವಿಕ ತಂತ್ರಜ್ಞಾನ ಆಗಿರ್ಬೋದು, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಾಗಿರ್ಬೇಕು. ಓಕೆ, ಅತ್ಯಾಧುನಿಕ ಸಂಶೋಧನೆಗಳಿಗೆ ಕೊಡುಗೆಗಳನ್ನು ನೀಡ್ತಿದ್ದಾರೆ. ಓಕೆ, ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ರಾಜತಾಂತ್ರಿಕ ಕಾರ್ಯತಂತ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವೈಜ್ಞಾನಿಕ ಸಂದೇಹದ ಅನ್ವಯವು ಭಾರತದ ಜಾಗತಿಕ ಸ್ಥಾನಮಾನವನ್ನು ಹೆಚ್ಚಿಸಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಭದ್ರತೆಗೆ ಸಾಕ್ಷ್ಯಾಧಾರಿತ ವಿಧಾನಗಳು ಭಾರತದ ಸಂಕೀರ್ಣ ಭೌಗೋಳಿಕ ರಾಜಕೀಯ ಸವಾಲುಗಳನ್ನು ನೇವಿಗೇಟ್ ಮಾಡಲು, ಓಕೆ, ನಡೆದುಕೊಂಡು ಹೋಗಲು ವಿಶ್ವ ವೇದಿಕೆಯಲ್ಲಿ ತನ್ನ ಸ್ಥಾನವನ್ನು ಪ್ರತಿಪಾದಿಸಲು ಕೂಡ ಸಹಾಯ ಮಾಡಿದವೆ. ಎಸ್, ವಿ ಆರ್ ವರ್ಕಿಂಗ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಆಲ್ಸೋ. ನೆಕ್ಸ್ಟ್, ಅನುಮಾನದ ಸಂಕೀರ್ಣತೆಯನ್ನು ನ್ಯಾವಿಗೇಟ್ ಮಾಡುವುದು, ನ್ಯಾವಿಗೇಟಿಂಗ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ಡೌಟ್. ವೈಜ್ಞಾನಿಕ ಪ್ರಗತಿಗೆ ಸಂದೇಹವು ಅತ್ಯಗತ್ಯವಾದರೂ ಅತಿಯಾದ ಸಂದೇಹವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ, ವಿಶೇಷವಾಗಿ ಆಡಳಿತ ಮತ್ತು ನೀತಿ ಅನುಷ್ಠಾನದಲ್ಲಿ ನಮ್ಮನ್ನು ಕಡಿಮೆ ಮಾಡಬಹುದು ಫ್ರೆಂಡ್ಸ್. ಓಕೆ, ಸೊ ನಮ್ಮನ್ನು ಪಾರ್ಶ್ವವಾಯುಗೆ ಕಾರಣವಾಗಬಹುದು, ಮೀನ್ಸ್ ಪ್ಯಾರಲೈಸ್ ಮಾಡಬಹುದು ಅಂತ ಅದರ ಮೀನಿಂಗು. ಸಂಪೂರ್ಣ ಪರಿಶೀಲನೆ ಮತ್ತು ಸಮಯೋಜಿತ ಕ್ರಿಯೆ ನಡುವಿನ ಸಮತೋಲನವನ್ನು ಹೊಡೆಯುವುದರಲ್ಲಿ ಸವಾಲು ಇರುತ್ತದೆ. ಭಾರತದಂಥ ವೈವಿಧ್ಯಮಯ ಮತ್ತು ಸಂಕೀರ್ಣ ರಾಷ್ಟ್ರದಲ್ಲಿ ಇದು ವಿಶೇಷವಾಗಿ ಪ್ರಸ್ತುತವಾಗಿದೆ. ಇಲ್ಲಿ ಬಹುಪಾಲು ಪಾಲುದಾರರು ಮತ್ತು ಸ್ಪರ್ಧಾತ್ಮಕ ಹಿತಾಸಕ್ತಿಯನ್ನು ಹೆಚ್ಚಾಗಿ ಅನ್ವಯಿಸಿಕೊಳ್ಳಬೇಕಾಗಿದೆ. ಕಾಂಪಿಟೇಷನ್ ಅಂದ್ರೇ ಗೊತ್ತಿಲ್ಲ ಫ್ರೆಂಡ್ಸ್. ಓಕೆ, ಇಮೋಷ್ನಲಿಟಿ ಅಂದರೆ ನಮ್ಮ ದೇಶದೊಳಗೆ ನಾವು ನಂಬರ್ 1 ಇದ್ದೀವಿ. ಓಕೆ, ಇದಲ್ಲದೆ ಸಾಂಪ್ರದಾಯಿಕ ಸಂದರ್ಭಗಳಲ್ಲಿ ವೈಜ್ಞಾನಿಕ ಚಿಂತನೆಗಳಿಗೆ ಪ್ರತಿರೋಧವಿರಬಹುದು. ಎಸ್, ವೈಜ್ಞಾನಿಕ ಚಿಂತನೆಗಳಿಗೆ ಯಾವತ್ತೂ ಪ್ರತಿರೋಧ ಇರುತ್ತೆ. ನಾನು ಪ್ರಶ್ನೆ ಮಾಡಿದರೆ ವಿದ್ಯಾರ್ಥಿಗಳೆಲ್ಲರೂ ಬೆಚ್ಚಿ ಬೀಳ್ತಾರೆ. ಪ್ರತಿರೋಧಗಳನ್ನು ಜಯಿಸಲು ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕದೆ ವೈಜ್ಞಾನಿಕ ವಿಧಾನಗಳ ಮೌಲ್ಯವನ್ನು ಪ್ರದರ್ಶಿಸುವ ಸೂಕ್ಷ್ಮ ಮತ್ತು ಸಾಂಸ್ಕೃತಿಕವಾಗಿ ಸೂಕ್ತವಾದ ವಿಧಾನಗಳು ಇವತ್ತು ಅತ್ಯಗತ್ಯವಾಗಿದ್ದಾವೆ. ನೆಕ್ಸ್ಟ್, ಆರೋಗ್ಯಕರ ಸಂದೇಹವಾದ ಸಂಸ್ಕೃತಿಯನ್ನು ಬೆಳೆಸುವುದು, ಕಲ್ಟಿವೇಟಿಂಗ್ ಅ ಕಲ್ಚರ್ ಆಫ್ ಹೆಲ್ದಿ ಸ್ಪೆಕ್ಟಿಸಿಸಮ್. ಡೌಟ್ ಬರ್ತವೆ ಅಂದರೆ ಆ ಥರ ಡೌಟ್ ಬರಬೇಕು, ಅದಕ್ಕೆ ಉತ್ತರ ಹೀಗಿದೆ ಅಂತ ಇನ್ನೊಬ್ಬರನ್ನ ಪ್ರಮೋಟ್ ಮಾಡೋದು. ಅದನ್ನು ಬಿಟ್ಟು ನಿನಗೆ ಡೌಟೇ ಬರಬಾರ್ದು, ಇಂಥ ಡೌಟ್ಗಳು ಇರಲೇಬಾರ್ದು ನಿನ್ನ ತಲೆ ಒಳಗೆ ಅಂತ ಅವ್ರನ್ನ ನೀವು ಫಿನಿಶ್ ಮಾಡೋದಲ್ಲ ಫ್ರೆಂಡ್ಸ್. ವೈಜ್ಞಾನಿಕ ಸಂದೇಹದ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಅದನ್ನು ಸಾರ್ವಜನಿಕ ಭಾಷಣ ಮಾಧ್ಯಮಗಳಲ್ಲಿ ಸಂಯೋಜಿಸುವ ಅಗತ್ಯವಿದೆ. ಬಟ್ ಇದು ಆಗ್ತಾ ಇಲ್ಲ ಫ್ರೆಂಡ್ಸ್. ಇದು ವೈಜ್ಞಾನಿಕ ಸಾಕ್ಷರತೆಯನ್ನು ಉತ್ತೇಜಿಸುವುದು, ಸತ್ಯ ಪರಿಶೀಲನೆಯನ್ನು ಉತ್ತೇಜಿಸುವುದು ಮತ್ತು ವೈಜ್ಞಾನಿಕ ವಿಷಯಗಳ ಕುರಿತು ಮುಕ್ತ ಚರ್ಚೆಗಳನ್ನು ಉತ್ತೇಜಿಸುವ ಅವಶ್ಯಕತೆ ಇದೆ. ಬಟ್ ಇಂಥವೇನಾದರೂ ಮಾಡೋಕ್ಕೆ ಹೋದರೆ ಅನೇಕ ಬಾರಿ ನಿಮಗೆ ಪ್ರತಿರೋಧ ಬರುತ್ತೆ ಫ್ರೆಂಡ್ಸ್. ಓಕೆ, ಏನಿದೆಯೋ ಅದನ್ನು ನಮಗೆ ಹೇಳಿ ಹೋಗಬೇಕು, ಪ್ರಶ್ನೆ ಮಾಡಬಾರ್ದು, ವಿಮರ್ಶಾತ್ಮಕ ಚಿಂತನೆಗಳನ್ನು ಶೇರ್ ಮಾಡಬಾರ್ದು. ಇಷ್ಟೆಲ್ಲ ವಿಚಾರ ಮಾಡಿದರೆ ನಮ್ಮ ತಲೆ ಬ್ಲಾಸ್ಟ್ ಆಗುತ್ತೆ ಅನ್ನುವಂಥ ವಿದ್ಯಾರ್ಥಿಗಳು ಈ ಭೂಮಿ ಮೇಲೆ ಬದುಕಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಅದಕ್ಕೆ ನಾನು 1 ಅವರ್ ಮಾಡುವಂಥ ಈ ಒಂದು ಎಸ್ಸೆಗಳು ಬಹಳ ಜನಕ್ಕೆ ಇಷ್ಟ ಆಗಲಿಕ್ಕಿಲ್ಲ. ಆರೋಗ್ಯಕರ ಸಂದೇಹಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಮತ್ತು ಇನ್ನಷ್ಟು ಪ್ರಗತಿ ಆಗಲಿಕ್ಕೂ ಕೂಡ ಸಾಧ್ಯ ಆಗ್ತವೆ. ತಪ್ಪುಗಳನ್ನು ಬಿಡಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಹೀಗೆ ಮುಂದಿನ ಪೀಳಿಗೆಯು ಭಾರತೀಯ ವಿಜ್ಞಾನಿಗಳು ಮತ್ತು ನಾಯಕರನ್ನು ಸಿದ್ಧಪಡಿಸುವ ಅಗತ್ಯ ಇದೆ. ಇದು ಕೇವಲ ವೈಜ್ಞಾನಿಕ ಜ್ಞಾನವನ್ನು ನೀಡುವುದಲ್ಲದೆ ವಿಚಾರಣೆ, ಪುರಾವೆ, ಆಧಾರ ರಹಿತ ತಾರ್ಕಿಕತೆ, ನೈತಿಕ ವೈಜ್ಞಾನಿಕ ಅಭ್ಯಾಸದ ಮೌಲ್ಯಗಳನ್ನು ಹುಟ್ಟುಹಾಕುವಲ್ಲಿ ಇದರ ಮಹತ್ವ ತುಂಬ ಇದೆ.
ಓಕೆ, ಇನ್ನು ವಿಮರ್ಶಾತ್ಮಕ ಚಿಂತನೆಗಳನ್ನು ಸಾಂಸ್ಥಿಕಗೊಳಿಸುವುದು, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಿಂದ ಆಡಳಿತ ಮತ್ತು ಉದ್ಯಮದವರೆಗೆ, ಓಕೆ, ಆಡಳಿತ ಮತ್ತು ಉದ್ಯಮದವರೆಗೆ ಮೌಲ್ಯಯುತವಾದಂಥ ವೈಜ್ಞಾನಿಕ ಅನುಮಾನದಿಂದ ಪ್ರಯೋಜನ ಪಡೆಯುವ ಸಮಾಜವನ್ನು ರಕ್ಷಿಸಲು ಇವತ್ತು ಅತ್ಯಗತ್ಯವಾಗಿದೆ. ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಲಾಗುತ್ತೆ, ಯಾಕೆ ತೆಗೆದುಕೊಳ್ಳಲಾಗುತ್ತೆ, ಅದರ ಅವಶ್ಯಕತೆ ಏನು, ಅದರ ಅಗತ್ಯತೆ ಏನಿತ್ತು ಅನ್ನುವುದನ್ನು ಎಲ್ಲಿವರೆಗೂ ನಾವು ಪ್ರಶ್ನಿಸುವುದಿಲ್ಲ ಅಲ್ಲಿವರೆಗೂ ಉತ್ತಮ ನೀತಿ ಅನ್ನೋದಿಲ್ಲ, ನೀತಿ ಹಂತಗಳು ಕೂಡ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಹೀಗೆ ನಾವು ಯಾಕೆ ಥಿಂಕ್ ಮಾಡಬೇಕು, ನಾವು ಯಾಕೆ ಪ್ರಶ್ನಿಸಬೇಕು, ನಾವು ಯಾಕೆ ಸಂದೇಹ ಪಡಬೇಕು, ಓವರ್ ಆಲ್ ಆಗಿ ಎಲ್ಲದರ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಪ್ರಶ್ನಿಸಲೇಬೇಕು ಫ್ರೆಂಡ್ಸ್. ಓಕೆ, ಸೊ ಕಾರ್ಲ್ ಸಾಗನ್ ಅವರು ಹೇಳ್ತಾರೆ, ಪ್ರಸಿದ್ಧವಾಗಿ ಹೇಳಿದಂಥ ಒಂದು ಮಾತು, ವಿಜ್ಞಾನವು ಜ್ಞಾನದ ದೇಹಕ್ಕಿಂತ ಹೆಚ್ಚು ಯೋಚಿಸುವ ಮಾರ್ಗವಾಗಿದೆ. ಓಕೆ, ಸೈನ್ಸ್ ಈಸ್ ಅ ವೇ ಆಫ್ ಥಿಂಕಿಂಗ್ ಮಚ್ ಮೋರ್ ದ್ಯಾನ್ ಇಟ್ ಈಸ್ ಅ ಬಾಡಿ ಆಫ್ ನಾಲೆಡ್ಜ್. ಓಕೆ, ನೀವು ವಿಚಾರಿಸೋದೇ ವಿಜ್ಞಾನವಾಗಿದೆ, ನಾಟ್ ಲೈಕ್ ದಪ್ಪ ಬುಕ್ ಓದೋದಲ್ಲ. ಓಕೆ, ಆ ಬುಕ್ ಓದಿ ಸೊ ಏನು ಮಾಡೋದಲ್ಲ. ಹಿಂದಿನ ಕಾಲದೊಳಗೆ ಎಲ್ಲಿ ಇರ್ತಿದ್ದು ಫ್ರೆಂಡ್ಸ್, ಇಷ್ಟು ಜೆರಾಕ್ಸ್ ಎಲ್ಲಿ ಇರ್ತಿದ್ದು? ಓಕೆ, ಒಂದು ಜೆರಾಕ್ಸ್ನೇ ಮಾಡೋದನ್ನು ವಿಚಾರ ಮಾಡಿತ್ತು. ಒಂದು ಪೇಜ್ ಇರುತ್ತೆ, ಆ ಪೇಜ್ನ ಸೇಮ್ ಅಲ್ಲಿ ಏನು ಬರೆದಿದೆ ಅದನ್ನು ಸೊ ನಾವು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಜೆರಾಕ್ಸ್ ಮಷಿನ್ನ ಕಂಡುಹಿಡ್ದಿದ್ದು. ಥಿಂಕ್ ಮಾಡಿರಿ, ಯಾವಾಗಾದರೂ ಜೆರಾಕ್ಸ್ ಮಷಿನ್ನ ಕಂಡುಹಿಡ್ದಿದ್ದು. ವಿಚಾರ ಮಾಡಿದೆ, ಪ್ರಶ್ನಿಸಿದೆ. ಆಮೇಲೆ ನಮ್ಮ ಮಾನವ ಕುಲ ಎಷ್ಟು ನೀಚಿದೀವಿ ಅಂದರೆ ಒಂದು ಕೃತಜ್ಞತಾ ಭಾವ ಇಲ್ಲ ಫ್ರೆಂಡ್ಸ್. ಅದೆಷ್ಟೋ ಜನ ನನ್ನ ಪೂರ್ತಿ ಪ್ರಬಂಧವನ್ನು ನೋಡ್ತಾರೆ, ಲಾಸ್ಟಿಗೆ ನನಗೆ ಏನೋ ಒಂದು ಪ್ರಶ್ನೆನ ಹಾಕ್ತಾರೆ, 1 ತಾಸು ವೇಸ್ಟ್ ಮಾಡಿದೆ, 1 ತಾಸು ನೋಡಿದೆ, ನಾನು ಏನು ತಿಳ್ಕೊಳ್ಳಿಲ್ಲ ಅಂತ. ತಿಳ್ಕೊಳ್ಳದೇ ಇರೋದು ನಿಮ್ಮ ಮೂರ್ಖತನ, ಯಾರು ತಿಳ್ಕೊಂಡಿಲ್ಲ ಅವ್ರ ಮೂರ್ಖತನ. ಅದಕ್ಕೆ ನಾನೇನು ಮಾಡಬೇಕು? ಫಸ್ಟ್ ಆಫ್ ಆಲ್ ನಿಮಗೆ ತಿಳಿಲಿಲ್ಲ ಅಂದರೆ ಅರ್ಧ ಗಂಟೆ ಆದಮೇಲೂ ಬಿಡ್ಬೋದಾಗಿತ್ತಲ್ವ, 1 ಗಂಟೆ ಯಾರು ನೋಡೊಂದಿದ್ದಾರೆ. ಓಕೆ, ಅಟ್ಲೀಸ್ಟ್ ಕಮೆಂಟ್ ಹಾಕೋ ಮುಂದೆ ಒಂದು ಸ್ವಲ್ಪ ವಿಚಾರ ಮಾಡಿ ಹಾಕಿ. ನಾನಂತೂ ಸಿಕ್ಕಾಪಟ್ಟೆ ವಿಚಾರ ಮಾಡಿ ಈ ಪ್ರಬಂಧಗಳನ್ನ ಮಾಡ್ತಿದ್ದೀನಿ. ಓಕೆ, ಡೋಂಟ್ ಬಿಹೇವ್ ಲೈಕ್ ಕಿಡ್ಸ್. ಓಕೆ, ನೀವು ಇನ್ನೂ ಕಿಡ್ಸ್ ಆಗಿ ಉಳಿತೀರಾ, ನೀವು ಚಿಕ್ಕ ಮಕ್ಕಳಾಗಿರ್ತೀರಾ ಅಂದರೆ ಅಲ್ಲೇ ಮನೆ ಒಳಕೊಂಡ್ರಿ. ನೋಡಬೇಡಿ ನನ್ನ ಚಾನಲ್ನ, ಯಾರು ನೋಡು ಅಂತ ಹೇಳಿದ್ದಾರೆ. ಇಷ್ಟ ಆಗೋದಿಲ್ಲ ನೋಡಬೇಡಿ. ಅದೆಷ್ಟೋ ಜನಕ್ಕೆ ಉಪಯೋಗ ಆಗ್ತೇನೆ ಅನ್ನೋರು ನೋಡೋರಿದ್ದಾರೆ, ಒಬ್ಬರಿಗೆ ಉಪಯೋಗ ಆದರೂ ಸಾಕು. ದಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಸೊ ಅನುಮಾನಾಸ್ಪದ ಅಥವಾ ಪ್ರಶ್ನಿಸುವ ಅಥವಾ ಸವಾಲು ಮಾಡುವ ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವವನು ಯಾರು ವಿಜ್ಞಾನದ ನಿಜವಾದ ಚೈತನ್ಯವನ್ನು ಸಹಕಾರಗೊಳಿಸುತ್ತಾರೆ. ಇವತ್ತು ಪ್ರಯತ್ನ ಅನ್ನೋದೇ ನಿಂತು ಹೋಗಿದೆ ಫ್ರೆಂಡ್ಸ್. ಎಲ್ಲ ನಮಗೆ ಇಮಿಡಿಯೇಟ್ಲಿ ಸಿಗಬೇಕು. ಸಿ ಹೌ ಅವರ್ ಬ್ಯೂಟಿಫುಲ್ ಲೈಫ್ ಈಸ್. ಎಷ್ಟು ಬಾರಿ ನಿಮಗೆ ತಲೆನೋವು ಬಂದಿದೆ, ಎಷ್ಟು ಬಾರಿ ನಿಮಗೆ ಹೊಟ್ಟೆ ನೋವು ಬಂದಿದೆ, ಅದಕ್ಕೆ ಎಷ್ಟು ಈಸಿಯಾಗಿ ಒಂದು ಟ್ಯಾಬ್ಲೆಟ್ನ ತೊಗೋತೀರಾ, ಒಂದು ಔಷಧಿನ ತೊಗೋತೀರಾ, ಅದು ಹೋಗಿಬಿಡುತ್ತೆ. ಬಟ್ ಯಾವತ್ತಾದರೂ ವಿಚಾರ ಮಾಡಿರಿ ಫ್ರೆಂಡ್ಸ್, ಈ ಒಂದು ಔಷಧಿ ರೆಡಿ ಮಾಡಿದಂಥ ಸೈಂಟಿಸ್ಟ್ ಈ ಒಂದು ಔಷಧಿಯನ್ನು ನನ್ನ ಹೊಟ್ಟೆ ನೋವು ಹೋಗಲಿಕ್ಕೆ ಅಥವಾ ನನ್ನ ತಲೆನೋವು ಹೋಗಲಿಕ್ಕೆ ಕಾರಣವಾದಂಥ ಮಹಾನುಭಾವನಿಗೆ ನನ್ನದೊಂದು ಸಲಾಂ. ಆ ವ್ಯಕ್ತಿ ಹುಟ್ಟಿರಲಿಲ್ಲ ಅಂದರೆ, ಈ ಥರ ತಲೆನೋವಿಗೆ ಒಂದು ಮೆಡಿಸಿನ್ ಕಂಡು ಹಿಡಿಯೋಣ ಅಂತ ಅಂದಿರಲಿಲ್ಲ ಅಂದರೆ ನಮ್ಮ ಲೈಫ್ನ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿತ್ತ ಫ್ರೆಂಡ್ಸ್? ಇವತ್ತು ಆಗ್ತಿರಲಿಲ್ಲ. ಬಟ್ ಆದರೂ ಕೂಡ ನಾವು ಅದನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ. ಸಿ, ಕನ್ನಡದಲ್ಲಿ ಇಂಥವು ಎಷ್ಟೋ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಬಟ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ, ನನ್ನ ಪ್ರಬಂಧಗಳಿಗೆ ವ್ಯೂಸ್ ಎಷ್ಟಿದೆ ನೋಡ್ರಿ. ಅದೇ ನನಗೆ ಈವನ್ 10 ಮಿನಿಟ್ಸಲ್ಲಿ ಕೂಡ ಈ ಒಂದು ಪ್ರಬಂಧವನ್ನು ನಾನು ಬೇಗ ಹೇಳಿಬಿಡ್ಬೋದು. ಅದನ್ನು ಮಾಡಿದರೆ ಐ ಆಮ್ ಶ್ಯೂರ್ ಐ ಕ್ಯಾನ್ ಗೆಟ್ ಅಟ್ಲೀಸ್ಟ್ 4 ಪಟ್ಟು ವ್ಯೂಗಳನ್ನು ತೊಗೋಬೋದು ಇದಕ್ಕಿಂತನೂ. ಬಟ್ ನನಗೆ ಆ ವ್ಯೂಸ್ ಇಂಪಾರ್ಟೆಂಟ್ ಅಲ್ಲ. ಯಾವ ವ್ಯಕ್ತಿ ಪ್ರಬಂಧವನ್ನು ನೋಡ್ತಾನೆ, ಈ ಕ್ಲಾಸ್ಗಳನ್ನು ನೋಡ್ತಾನೆ, ಸೊ ಅವನು ಪ್ರಶ್ನಿಸಬೇಕು, ಅವನ ವಿಚಾರ ಶಕ್ತಿಯಲ್ಲಿ ಬದಲಾವಣೆ ಆಗಬೇಕು. ದಟ್ ಈಸ್ ವಾಟ್ ನನ್ನ ಉದ್ದೇಶ ಆಗಿದೆ ಗೈಸ್. ಕೊನೆಯಲ್ಲಿ ಸಂಶಯಾಸ್ಪದ ವ್ಯಕ್ತಿ ನಿಜವಾಗಿಯೂ ವೈಜ್ಞಾನಿಕ ವಿಚಾರಣೆಯ ಮನೋಭಾವವನ್ನು ಸಹಕಾರಗೊಳಿಸ್ತಾನೆ, ತಾನು ಉದ್ಧಾರ ಆಗ್ತಾನೆ, ಸಮಾಜವನ್ನು ಉದ್ಧಾರ ಮಾಡ್ತಾನೆ. ಈ ಬದುಕಿನಲ್ಲಿ ಈ ಒಂದು ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದಕ್ಕೆ ಇನ್ನೊಬ್ಬ ಮನುಷ್ಯನ ಒಂದು ಸಮಸ್ಯೆಗೆ ಸ್ಪಂದಿಸ್ತಾನೆ. ಓಕೆ, ಸೊ MS ಸ್ವಾಮಿನಾಥನ್ ಒಬ್ಬ ವ್ಯಕ್ತಿ ಈ ದೇಶದೊಳಗೆ ಹುಟ್ಟಿದ್ರಿಂದಾನೇ ಇವತ್ತು ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ನಮ್ಮ ದೇಶದೊಳಗೆ ಬೆಳೀತಿದ್ದೀವಿ.
ಜಗತ್ತಿನ ಹಾಹಾಕಾರವನ್ನು, ಭಾರತದ ಆಹಾರದ ಹಾಹಾಕಾರವನ್ನು ನೀಗಿಸಿದಂಥ ಭಾರತ ರತ್ನ MS ಸ್ವಾಮಿನಾಥನ್ ಅವರು. ಓಕೆ, ರೈತರ ಒಂದು ನೀರಿನ ಸಮಸ್ಯೆ, ನೀರಾವರಿಗೆ ಬೇಕಾದಂಥ ನೀರಿನ ಸಮಸ್ಯೆ, ಕುಡಿಲಿಕ್ಕೆ ಬೇಕಾದಂಥ ನೀರಿನ ಸಮಸ್ಯೆಯನ್ನು ಒಂದು ಪಾರ್ಟ್ ಆಫ್ ರಾಜ್ಯದೊಳಗೆ ಹೋಗಿಸಿದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು, ಎಸ್, ಮಾನವನಿಗೆ ಇರುವಂಥ ಹಾಹಾಕಾರನ್ನು ಹೋಗಿಸಿದಂಥ ಒಬ್ಬ ಮಹನೀಯ. ಡೆಫಿನೆಟ್ಲಿ ನಮ್ಮ ಭಾರತ ರತ್ನ ಫ್ರೆಂಡ್ಸ್. ಯಾಕೆ ಇಂಥ ವೈಜ್ಞಾನಿಕ ವಿಚಾರಗಳನ್ನು, ಇಂಥ ವಿಚಾರಗಳನ್ನು ನಾವು ಸ್ಕೂಲ್ ಕಾಲೇಜಲ್ಲಿ ಕಲಿಸ್ತಾ ಇಲ್ಲ? ಓಕೆ, ಪ್ರಯೋಗಾಲಯಗಳಲ್ಲಿ ಮಾತ್ರವಲ್ಲದೆ ಸಮಾಜದಾದ್ಯಂತ ಪ್ರಗತಿಯನ್ನು ಸಾಧಿಸ್ತಾ ಇರುವಂಥ ಭಾರತದಲ್ಲಿ ಇಂಥ ಪ್ರಶ್ನೆಗಳು ಹುಟ್ಟುವ ಅವಶ್ಯಕತೆ ಇದೆ. ತನ್ನ ಅಲ್ಪಸಂಖ್ಯಾತ ಸವಾಲುಗಳನ್ನು ಎದುರಿಸಲು ಮತ್ತು ಜಾಗತಿಕ ನಾಯಕನಾಗಿ ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ವೈಜ್ಞಾನಿಕ ಸಂದೇಹಗಳನ್ನು ಮಾಡುವಂಥ ಅವಶ್ಯಕತೆ ಇದೆ. ಸೊ ಜಸ್ಟ್ ನಾನು ಹೇಳಿದೆ, ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಯಾರು ಹೇಳ್ತಾರೋ, ಎಸ್ ಗೈಸ್, ಭಾರತ ವಿಶ್ವಗುರು ಆಗಬೇಕು, ನನ್ನ ಮನಸ್ಸಿಚ್ಛೆ ಇದೆ. ಓಕೆ, ನನ್ನ ದೇಶ ಅಭಿವೃದ್ಧಿ ಆಗಬೇಕು. ಆದರೆ ವಿಶ್ವಗುರು ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಇರುವಂಥ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಗುರುಗಳಿಲ್ಲ, ಗುರುಗಳನ್ನ ಅಪಾಯಿಂಟ್ ಮಾಡಬೇಕು. ಎಷ್ಟೋ ಶಾಲೆಗಳಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳಿಲ್ಲ, ಟಾಯ್ಲೆಟ್ಗಳ ಅಭಿವೃದ್ಧಿ ಮಾಡಬೇಕು. ಗರ್ಲ್ಸ್ಗೆ ಸಪ್ರೇಟ್ ಟಾಯ್ಲೆಟ್ಗಳಿಲ್ಲ, ಅವರು ಶಾಲೆ ಬಿಡ್ತಿದ್ದಾರೆ, ಆ ಒಂದು ವಿಷಯವನ್ನು ಸಾಲ್ವ್ ಮಾಡಬೇಕು. ಇವತ್ತು ರೇಪ್ ಕೇಸಸ್ಗಳು ಇನ್ಕ್ರೀಸ್ ಆಗ್ತಿದ್ದಾವೆ, ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಎಲ್ಲಿಂದ ನೀವು ವಿಶ್ವಗುರು ಆಗೋಕ್ಕೆ ಹೊರಟಿದ್ದೀರಾ? ಓಕೆ, ಪ್ರಶ್ನೆ ಮಾಡಬೇಕು ಫ್ರೆಂಡ್ಸ್. ಆಗಲಿ, ಬಟ್ ಇವೆಲ್ಲ ಇದಾವಲ್ವ, ಹೆಂಗಾಗುತ್ತೆ? ಇವುಗಳನ್ನ ಸಾಲ್ವ್ ಮಾಡಿ ಆವಾಗ ಸಾಧ್ಯ ಇದೆ ಅಲ್ವಾ? ಎಸ್, ನೀವು ಪ್ರಶ್ನೆನೇ ಕೇಳಲಿಲ್ಲ ಅಂದರೆ ಎಲ್ಲಿಂದ ಉತ್ತರ ಬರುತ್ತೆ? ನೀವು ತಪ್ಪೇ ಮಾಡಲಿಲ್ಲ ಅಂದರೆ ಎಲ್ಲಿಂದ ಸರಿ ಮಾಡ್ತೀರಾ? ಪ್ರಶ್ನೆ ಕೇಳೋದು, ನಾನು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದೀನಿ, ಸ್ಟೂಡೆಂಟ್ಸ್ ಅದನ್ನು ಉಲ್ಟಾ ತಿಳ್ಕೊತಾರೆ. ಅಂಥ ಮೂರ್ಖರು ಇದ್ದಾರೆ. ಯಾವ ಸ್ಪಿರಿಟಿಂದ ನಾನು ಪ್ರಶ್ನೆ ಕೇಳಿದ್ದೀನಿ, ಯಾವ ಕಂಟೆಕ್ಸ್ಟಲ್ಲಿ ಕೇಳಿದ್ದೀನಿ ಆದರೂ ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕ್ರಿ. ಓಕೆ, ಲೈಕ್ ಕಮೆಂಟ್ ಬಾಕ್ಸ್ನೇ ಆಫ್ ಮಾಡಬೇಕು ಅಂತ ನಂಗೆ ಭಾಳ ಸರ್ತಿ ಅನಿಸುತ್ತೆ. ದೇಶವು ಮುಂದುವರಿಯುತ್ತಿದ್ದಂತೆ ಆರೋಗ್ಯಕರ ಸಂದೇಹಗಳು, ಸಂಸ್ಕೃತಿಯನ್ನು ಪೋಷಿಸುವುದು, ನಾವೀನ್ಯತೆಯನ್ನು ಉತ್ತೇಜಿಸಲು, ಆಡಳಿತವನ್ನು ಹೆಚ್ಚಿಸಲು ಮತ್ತು ಪಾರದರ್ಶಕತೆಯನ್ನು ತರಲು, ಓಕೆ, ಸೊ ಅದರ ನಾಗರಿಕರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಪ್ರಮುಖವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಫ್ರೆಂಡ್ಸ್. ಹಾಗೆ ಮಾಡುವ ಮೂಲಕ ಭಾರತವು ತನ್ನನ್ನು ಜ್ಞಾನದ ಮಹಾಶಕ್ತಿಯಾಗಿ ಸ್ಥಾಪಿಸಿಕೊಳ್ಳಬಹುದು. ನೋಡಿ, ಓಕೆ, ಉನ್ನತವಾದಂಥ ವಿಚಾರ ಇರುವಂಥ ಒಬ್ಬ ವ್ಯಕ್ತಿ ಮಾತ್ರ ವಿಚಾರ ಮಾಡಲಿಕ್ಕೆ ಸಾಧ್ಯ ಫ್ರೆಂಡ್ಸ್. ಓಕೆ, ಇವತ್ತು ನಮ್ಮ ದೇಶದೊಳಗೆ ಬಿಸ್ನೆಸ್ ಅನ್ನೋದು ಹೆಂಗಾಗಿದೆ ಅಂದರೆ, ನಾನು ವಿಚಾರ ಮಾಡ್ತೀನಿ, ತಲೆ ಓಡಿಸಿ ಇವತ್ತು ಎಲ್ಲರ ಕಡೆಯಿಂದ ದುಡ್ಡು ಕಿತ್ಕೋತೀನಿ. ಸೊ ನನ್ನಷ್ಟು ವಿಚಾರ ಇನ್ನೊಬ್ಬನಿಗೆ ಬರೋದ್ರೊಳಗಾಗಿ ಅವ್ರ ಜೀವನ ಮುಗಿದು ಹೋಗಿರುತ್ತೆ. ಬಟ್ ನಾನು ಮಾತ್ರ 100 ಕೋಟಿ 1000 ಕೋಟಿ ದುಡ್ಡನ್ನು ಅರ್ನ್ ಮಾಡ್ತೀನಿ. ವಾಟ್ ಯು ವಿಲ್ ಡೂ ವಿತ್ ದಟ್ ಮನಿ? ಓಕೆ, ಸೊ ಏನು ಮಾಡ್ತೀರಾ ಆ ದುಡ್ಡಿಂದ? ಬಟ್ ಕೇಳುವ ಈ ಪ್ರಶ್ನೆ ಯಾಕೆ ಬರ್ತಿಲ್ಲ ನಮ್ಮೊಳಗೆ? ದೆನ್ ಐ ವಿಲ್ ಬಿಕಮ್ ಡೆಫಿನೆಟ್ಲಿ ಬೆಟರ್ ಹ್ಯೂಮನ್ ಬೀಯಿಂಗ್. ಓಕೆ, ವೈಜ್ಞಾನಿಕ ಸಂದೇಹ ಮತ್ತು ತರ್ಕಬದ್ಧ ವಿಚಾರಣೆಗೆ ಭದ್ರ ಬುನಾದಿ ಮೇಲೆ ಇವತ್ತಿನ ಆಧುನಿಕ ಜಗತ್ತು ನಿಂತಿದೆ. ಸೊ ಅದಕ್ಕೆ ಪ್ರಶ್ನೆಯೇ ಭದ್ರ ಬುನಾದಿ ಆಗಬೇಕು. ಪ್ರಶ್ನೆ ಮಾಡುವುದರ ಮೂಲಕ ನಾವೆಲ್ಲವನ್ನು ಕಲಿಬೇಕು. ಪ್ರಶ್ನೆ ಮಾಡುವುದರ ಮೂಲಕ ಮಾತ್ರ ನಾವು ಉತ್ತಮ ಜಗತ್ತನ್ನು ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಯಾವ ವ್ಯಕ್ತಿ ಡೌಟ್ ಪಡ್ತಾನೆ ಅವನು ವಿಜ್ಞಾನದ ವ್ಯಕ್ತಿಯಾಗಿರ್ತಾನೆ. ಯಾವ ವ್ಯಕ್ತಿಗೆ ಪ್ರಶ್ನೆಗಳು ಬರ್ತವೆ, ಸೊ ಅವರು ಸವಾಲುಗಳಿಗೆ, ಪ್ರಶ್ನೆಗಳಿಗೆ ಉತ್ತರಿಸುವಂಥವರಾಗಿರ್ತಾರೆ ಅಂತ ಹೇಳಿ ಆ ಒಂದು ಆ್ಯಂಗಲ್ ಮೇಲೆ ನೀವು ಈ ಒಂದು ಪ್ರಬಂಧವನ್ನು ಸಂಗ್ರಹಿಸಬೇಕಾಗಿತ್ತೆ ಫ್ರೆಂಡ್ಸ್. UPSCಯಲ್ಲಿ ಕೇಳುವಂಥ ಪ್ರಶ್ನೆಗಳೇ ಹಿಂಗಿರ್ತವೆ. ನಿಮ್ಮ ಜ್ಞಾನಕ್ಕೆ ಒಂದು ಸವಾಲಾಗಿರ್ತವೆ, ನಿಮ್ಮ ವಿಚಾರ ಶಕ್ತಿಗೆ ಒಂದು ಸವಾಲಾಗಿರ್ತವೆ, ನಿಮ್ಮ ಒಳಗಿರುವಂಥ ಒಂದು ಆಲೋಚನಾ ಶಕ್ತಿಯನ್ನು ಬಡದೆಬ್ಬಿಸ್ತವೆ. ದ್ಯಾಟ್ಸ್ ವೈ ಐ ಲವ್ ದಿಸ್ ಎಕ್ಸಾಮ್, ಐ ಲವ್ ದಿಸ್ ಪ್ಯಾಟ್ರನ್. ಈ ಪ್ರಶ್ನೆ ಕೇಳುವ ವಿಧಾನವೇ ನನಗೆ ಇಷ್ಟ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಪ್ರತಿಯೊಂದು ಎಸ್ಸೆನೂ ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ. ಸೊ ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಮೇಲೂ ಕೂಡ ನನಗೆ ಡಿಪೆಂಡ್ ಆಗಿರುತ್ತೆ. ಬಟ್ ಎನಿವೆ, ನನಗೆ ಒಬ್ಬರಿಗೂ ಕೂಡ 10 ಜನಕ್ಕೆ ಆ ಪ್ರಬಂಧಗಳು ಉಪಯೋಗ ಆದರೆ ಸಾಕು ಫ್ರೆಂಡ್ಸ್. ಅದರಿಂದ ನಿಮಗೆ ಕಲೀಲಿಕ್ಕೆ ಸಿಕ್ಕರೆ ನನ್ನ ಜೀವನ ಕೂಡ ಸಾರ್ಥಕ ಅಂತ ನನಗೆ ಫೀಲ್ ಆಗುತ್ತೆ. ಅದು ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಓಕೆ, ಸೊ ಇರಲಿ, ನಾನು ಫ್ರೀಯಾಗಿಯೇ ನಿಮಗೆ ಈ ಪ್ರಬಂಧಗಳನ್ನ ಹೇಳ್ಕೊಡ್ತಾ ಇದ್ದೀನಿ.
ಸೊ ಬಟ್ ಎನಿವೇ ನೀವು ಅದರ ಉಪಯೋಗ ತೊಗೊಳ್ರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಹೇಳ್ರಿ. ಯಾರ್ಯಾರು ಪುಸ್ತಕವನ್ನು ತೊಗೊಂಡಿಲ್ಲ ಇನ್ನೂ ಪುಸ್ತಕವನ್ನು ಖರೀದಿ ಮಾಡ್ಬೋದು ಫ್ರೆಂಡ್ಸ್. ಆ ಪುಸ್ತಕದಲ್ಲಿ ಇಂಥ ನೈತಿಕತೆ ಆಧಾರದ ಎಷ್ಟೋ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಸೊ ಮತ್ತೆ ಒಂದು ಇದೇ UPSC 2024ನಲ್ಲಿ ಕೇಳಿರುವಂಥ ಒಂದು ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಐ ಹೋಪ್ ನೀವು ಇದನ್ನು ಎಂಜಾಯ್ ಮಾಡಿದ್ದೀರಂತ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಬರೆದಿರೋದು ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸಮ್ ಟೈಮ್ ಈವನ್ ನಾನು ಹ್ಯೂಮನ್ ಬೀಯಿಂಗ್ ಇದ್ದೀನಿ. ಓಕೆ, ನಿಮಗೆ ಎಷ್ಟರ ಜನಕ್ಕೆ ಉಪಯೋಗ ಆಗ್ತಾಯಿದೆ ಅನ್ನೋದು ಕೂಡ ನನಗೆ ಮುಖ್ಯ ಆಗುತ್ತೆ. ಎಷ್ಟು ಜನ ಕನ್ನಡದಲ್ಲಿ ಈ ಥರ ಕಂಟೆಂಟ್ನ ನೋಡಿ ಇಷ್ಟಪಡೋರಿದ್ದೀರಿ, ನನಗೆ ಅವಶ್ಯಕತೆ ಇದೆ ಅದರದ್ದು. ಇಲ್ಲ ಅಂದರೆ ಸೊ ನಾನು ಇಂಥವು ಮೊದಲು ಕೂಡ ಮಾಡಿದ್ದೀನಿ, ಬಟ್ ಯಾರೂ ನೋಡಿಲ್ಲ. ಬಟ್ ಈಗ ನೋಡ್ತಿದ್ದೀರಂತ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆಯೋ ಇಲ್ಲವೋ? ಓಕೆ, ಆ್ಯಂಡ್ ಏನಾದರೂ ಬದಲಾವಣೆ ಬೇಕಾ? ಓಕೆ, ಐ ಆಮ್ ಗಿವಿಂಗ್ ಯು ಸೋ ಮೆನಿ ಎಕ್ಸಾಂಪಲ್ಸ್ ಎದಕ್ಕೆ ಕೊಡ್ತೀನಿ ಅಂದರೆ ಎಕ್ಸಾಂಪಲ್ಸ್ ಕೊಡೋದ್ರಿಂದ ಮಾತ್ರ ನಿಮಗೆ ಕ್ಲಾರಿಟಿ ಬರುತ್ತೆ. ಇಲ್ಲ ಅಂದರೆ ಡೌಟ್ ಆಗಿ ಉಳಿಯುತ್ತೆ ಫ್ರೆಂಡ್ಸ್. ದಟ್ಸ್ ವೈ ಐ ಗಿವ್ ಎಕ್ಸಾಂಪಲ್ಸ್. ಇನ್ನು ಆಫ್ಲೈನ್ ಕ್ಲಾಸ್ ಒಳಗಂತೂ ನಾನು 100 ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಆನ್ಲೈನಲ್ಲಿ 1, 2, 3, 4 ಕೊಟ್ಟರೆ, ಆಫ್ಲೈನಲ್ಲಿ ಐ ಕ್ಯಾನ್ ಗಿವ್ ಯು ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್ ಫಾರ್ ಎನಿ ಟಾಪಿಕ್. ಓಕೆ, ಸೊ ನಾನು ಯಾವತ್ತು ಓದ್ತೀನಿ, ಅಪ್ಡೇಟ್ ಆಗ್ತಿರ್ತೀನಿ. ಓಕೆ, ಸೊ ಆ ಜ್ಞಾನವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರಶ್ನಿಸುವ ಗುಣ ನನ್ನಲ್ಲಿದೆ. ನಾನು ಪ್ರತಿದಿನ ಯಾಕೆ ಓದಬೇಕು, ಯಾಕೆ ಈ ಪ್ರಬಂಧವನ್ನೇ ಮಾಡಬೇಕು, ಯಾಕೆ ಇದನ್ನೇ ಚೂಸ್ ಮಾಡಿದ್ದೀನಿ, ಪ್ರಶ್ನೆ ಮಾಡ್ಕೋತಿದ್ದೀನಿ. ಸೊ ಯಾಕೆ ಹ್ಯಾಪಿನೆಸ್ ಪ್ರಬಂಧವನ್ನು ನಾನು ಚೂಸ್ ಮಾಡಿದ್ದು ಅಂದರೆ ನನ್ನನ್ನು ವಿಚಾರ ಮಾಡೋಕ್ಕೆ ಹಚ್ಚುತ್ತೆ, ನಿಮಗೂ ಕೂಡ ವಿಚಾರ ಮಾಡೋಕ್ಕೆ ಹಚ್ಚುತ್ತೆ, ಜೀವನಕ್ಕೆ ಉಪಯೋಗ ಆಗುತ್ತೆ, ಸೆಕೆಂಡ್ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ ನಮ್ಮ ಪುಸ್ತಕದಲ್ಲಿ ಹಾಕಿತ್ತು. ಅದೇ ಒಂದು ಪ್ರಬಂಧವನ್ನು UPSC ಅವರು ಕೇಳಿದ್ದಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ನೆವರ್ ಹ್ಯಾಪನ್ಸ್ ಆ್ಯಕ್ಚುಲಿ ಇನ್ UPSC. ಐ ಪ್ರಿಪೇರ್ಡ್ ಫಾರ್ 6 years ಫಾರ್ ದಿಸ್ ಎಕ್ಸಾಮ್. ನೆವರ್ ಹ್ಯಾಪನ್ಡ್. ಎಕ್ಸ್ಪೆಕ್ಟ್ ಮಾಡಿದ್ದು ಬರೋದಿಲ್ಲ, ಬಟ್ ಬಂದಿದ್ದಾವೆ. ಬಟ್ ಬ್ಯೂಟಿಫುಲ್ ಟಾಪಿಕ್ಸ್ ಗೈಸ್. ಎಂಜಾಯ್ ದೀಸ್ ಟಾಪಿಕ್ಸ್. ಎಲ್ಲ UPSC ಟಾಪಿಕ್ಸ್, ಈವನ್ ಅದರ್ ಟಾಪಿಕ್ಸ್ ಆಲ್ಸೋ ನನಗೆ ಚಿಕ್ಕದಾಗಿ ಹೇಳಕ್ಕೆ ಬರೋದಿಲ್ಲ. ಚಿಕ್ಕದಾಗಿ ಯಾರು ನೋಡಬೇಕು ಅಂತಿರೋ ಬೇಕಾದಷ್ಟು ವಿಡಿಯೋಗಳು ನಿಮಗೆ ಸಿಗ್ತವೆ. ಸೊ ಆ ಬೈಪಟ್ ಹಾಕಿರುವಂಥ ವಿಡಿಯೋಗಳನ್ನ ನೀವು ಬೈಪಟ್ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಅದು. ಬಟ್ ನನ್ನ ವಿಡಿಯೋ ನೋಡಬೇಕು ಅನ್ನೋರು, ವಿಮರ್ಶಾತ್ಮಕವಾಗಿ ಪೂರ್ತಿ ತಿಳ್ಕೋಬೇಕು ಅನ್ನೋರು ನೋಡ್ಬೋದು ಫ್ರೆಂಡ್ಸ್. ಅದರಿಂದ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ.